ಅಲ್ಲೇ ಪನ್ನಗ ಗೊಬ್ಬುದು ಕಾರ ತಾಗದಿತ್ತು ಅಪ್ಪಗೆ ಏನು ಬಂಡೆ ಬುಡ್ಚಿನಲ್ಲ ಅದು ಕಷ್ಟದ ಜೀವನತ್ತನೇ ಕಣ್ಣ ಭಾರಿ ಕಷ್ಟದ ಜೀವನ ಎಂಕುಲು ಎಲ್ಲಿ ಪುನಗ ಬೈದ್ಯ ಕಷ್ಟ ಅವು ಆ ದೇವರೆಗಳ ಆ ಭೂಮಿಗಳ ಗೊತ್ತು ಆ ಫಲ ಎಂಕ ದೇವರು ಬರಿಯರು ಐದು ಬೊಕ್ಕ ಜೋಕುಲು ಶಾಲೆಗೂ ಸ್ಟಾರ್ಟ್ ಮಲ್ಪನಾಗ ಖರ್ಚಿಗಂತೆ ಕಮ್ಮಿ ಅಂಡ ಬೀಡಿದ ಕೊರ್ರೆ ಹಾಪಣತಿ ಅಂಚ ಮಲ್ನಿ ಇಷ್ಟು 15 ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾನು ಸೆಲೆಕ್ಷನ್ ಆಗಿದ್ದೇನೆ ಅಂತ ಒಂದು ಫೀಲ್ ಆಯಿತು. ಯಾಕಂದರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಅದೊಂದು ಎಲ್ಲ ನೆನಪಾಗಿ ಹೋಯಿತು. ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧಿಸಬೇಕು ನಾನು ಅಂದರೆ ಹೀಗೆ ಸೀಮಿತ ಆಗಬಾರ್ದು. ಒಂದು ಹೆಣ್ಣು ಮಗಳು ಮದುವೆ ಆಗೋದು ಮಕ್ಕಳಾಗೋದು ಅದೇ ಒಂದು ಹೆಣ್ಣು ಮಗಳಿಗೆ ಸೀಮಿತ ಆಗಬಾರ್ದು. ನನ್ನ ತಲೆಯಲ್ಲಿ ಇಷ್ಟೇ ಮುಂದೆದೇನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಹುಟ್ಟಿದ ಮೇಲೆ ನಾನು ಏನಾದರೂ ಒಂದು ಸಾಧಿಸಬೇಕು, ಒಂದು 10 ಜನ ಅಟ್ಲೀಸ್ಟ್ 10 ಜನ 100 ಜನ ನನ್ನ ಬಗ್ಗೆ ಮಾತಾಡಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ಮನೆಯಿಂದ ಬಂದ ಕಷ್ಟ ಆಗಿರ್ಬೋದು, ಅಂದರೆ ನನ್ನ ಅಪ್ಪ ಅಮ್ಮ ನನ್ನ ನೋಡ್ಕೊಂಡಿದ್ದ ರೀತಿ ಆಗಿರ್ಬೋದು, ಅವರು ಕಷ್ಟಪಟ್ಟು ನನ್ನನ್ನು ಬೆಳೆಸಿದಾಗಿರ್ಬೋದು, ಪ್ರತಿಯೊಂದು ನನ್ನ ಮೈಂಡಲ್ಲಿ ಇತ್ತು. ಬೇರೆ ರೂಟಲ್ಲಿ ನಾನು ಯಾವತ್ತೂ ಹೋಗಬಾರ್ದು, ಅವರು ಏನು ನನಗೆ ಕಲಿಸಿದ್ದಾರೆ ಆ ರೂಟಲ್ಲೇ ನಾನು ಹೋಗಬೇಕು ಅನ್ನೋ ಇದರಲ್ಲಿ ನನ್ನ ಏನು ಮೈಂಡ್ ಸೆಟ್ ಇತ್ತು ಆ ಮೈಂಡ್ ಸೆಟ್ಟಲ್ಲೇ ನಾನು ಬದ್ಧಳಾಗಿದ್ದೆ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ ವಿಖ್ಯಾತ್ ಸ್ವಾಮಿ ಶರಣಮಯ್ಯಪ್ಪ. ಫಸ್ಟ್ ಎಪಿಸೋಡ್ ನಾವೆಲ್ಲ ನೋಡಿದ್ದೇವೆ. ನಮ್ಮ ದೇಶಕ್ಕೆ ಕಬಡ್ಡಿಯ ಮೂಲಕ ಒಂದು ಹಳ್ಳಿಯ ಪ್ರತಿಭೆ ಅವಕಾಶವನ್ನು ಪಡೆದು ಅದರ ಮೂಲಕ ನಮ್ಮ ದೇಶಕ್ಕೋಸ್ಕರ ಕಬಡ್ಡಿಯನ್ನು ಬಾಂಗ್ಲಾದೇಶದಲ್ಲಿ ಆಟವನ್ನು ಆಡಿ ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಆಗಿ ಗೋಲ್ಡ್ ಮೆಡಲನ್ನು ತಂದುಕೊಟ್ಟಿರುವಂತಹ ಧನಲಕ್ಷ್ಮಿ ಅವರು ಕಂಪ್ಲೀಟಾಗಿ ಅವರ ಹೋಮ್ ಟೂರನ್ನು ಮಾಡಿದಾಗ ಅವರ ಮನೆಯ ವಾತಾವರಣ, ಅವರ ಮನೆಯಲ್ಲಿರುವಂಥ ನಗು, ಅವರ ಕೂಡು ಕುಟುಂಬದ ಒಂದು ಸೊಗಸು ಎಲ್ಲವನ್ನು ಕೂಡ ನೋಡಾಯಿತು. ಸೊ ಸೆಕೆಂಡ್ ಎಪಿಸೋಡ್ಗೆ ನೀವೆಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಕೂಡ ನನಗೆ ಗೊತ್ತಾಗಿದೆ. ಸೊ ಮೊದಲನೇದಾಗಿ ನಮ್ಮ ವರ್ಲ್ಡ್ ಚಾಂಪಿಯನ್ ಆಗಿರುವಂತಹ ಭಾರತದ ಮಹಿಳಾ ಕಬಡ್ಡಿ ತಂಡದ ಸದಸ್ಯೆ ಧನಲಕ್ಷ್ಮಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಾಡ್ತಾ ಇದ್ದೇನೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಓಕೆ, ಇವತ್ತು ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಒಂದಷ್ಟು ಹೊತ್ತು ನಿಮ್ಮ ಮನೆಯ ಹೋಮ್ ಟೂರ್ ಆಗಿರ್ಬೋದು, ನಮಗಿದ್ದಂಥ ಸಾಕಷ್ಟು ಕ್ಯೂರಿಯಾಸಿಟಿಗಳು, ಆ ಒಂದು ಕಿಟ್ನಲ್ಲೆಲ್ಲ ಏನಿರುತ್ತೆ ಅದೆಲ್ಲವನ್ನು ಕೂಡ ಕ್ಲಿಯರ್ ಆಗಿ ನನಗೆ ನಮ್ಮ ವೀಕ್ಷಕರಿಗೆಲ್ಲ ಕೂಡ ತೋರಿಸಿದಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನೀವು ಟೈಮ್ ಕೊಟ್ಟಿರೋದಕ್ಕೆ. ಹೀಗೆ ನಿಮ್ಮ ಒಂದು ಬಾಲ್ಯದ ಜೀವನದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ. ನಾನು ಹುಟ್ಟಿರೋದು ಕಾರ್ಕಳದಲ್ಲಿ, ನಂದು ಅಜ್ಜಿ ಮನೆಯಲ್ಲಿ. ನನ್ನ ಅಮ್ಮನ ಮನೆ ಇರೋದು ಕಾರ್ಕಳದಲ್ಲಿ. ಅದು ಆ ಮನೆ ಎಲ್ಲರಿಗೂ ಪರಿಚಯ ಇರುವ ಮನೆ. ದುಗ್ಗಣ್ಣ ಪೂಜಾರಿ ಕಂಬಳದ ಮನೆ ಅಂತಲೇ ಫೇಮಸ್ ಇರೋದು. ಮಿಯಾರು ಗೊತ್ತು ಅಲ್ಲಿ ಇರೋದು. ತಿಮ್ಮಪ್ಪ ಪೂಜಾರಿ ಮತ್ತು ವಿಮಲ ಪೂಜಾರಿ ಅವರು ನನ್ನ ಅಜ್ಜಿ ಆಗಿರ್ಬೋದು. ಅವರು ನನಗೆ ಸ್ಕೂಲಲ್ಲಿ ರಜೆ ಸಿಕ್ಕಿದ ತಕ್ಷಣ ನಾನು ಓಡಿ ಹೋಗೋದೇ ನನ್ನ ಅಜ್ಜಿ ಮನೆಗೆ. ಅಷ್ಟು ಚೆನ್ನಾಗಿ ಅಲ್ಲಿ ನನ್ನ ನೋಡ್ಕೊಳ್ತಿದ್ರು. ನನಗೆ 3 ಮಾವನವರು ಇದ್ದಾರೆ, 2 ಆಂಟಿಯವರಿದ್ದಾರೆ ಅಲ್ಲಿ ಅವರ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಇವತ್ತು ಮಾವನವರಾಗಿರ್ಬೋದು, ಆಂಟಿಯವರಾಗಿರ್ಬೋದು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಆ ಮನೆಯಲ್ಲಿ. ಕ್ಲಬ್ಗಳಲ್ಲೆಲ್ಲ ಸ್ಪೋರ್ಟ್ಸ್ ಮಾಡ್ತಿದ್ರು. ಇಲ್ಲಿ 3 ಕ್ಲಬ್ ಇದೆ. ನಮ್ಮದು ವಿಠೋಬ ರುಕುಮಾಯಕ್ಷೆ ಸಂಘ, ಮತ್ತು ಇಲ್ಲಿ ರಾಮಾಂಜನೇಯ ಸಂಘ ಇದೆ, ಮತ್ತು ಕ್ಲಬ್ ಅಂತಿದೆ, ಅಲ್ಲಿ ಟಗ್ ಅಂತಿದೆ ಅಲ್ಲಿ ಸ್ಪೋರ್ಟ್ಸ್ ಮಾಡ್ತಿದ್ರು. ಆವಾಗ ನಮ್ಮ ಮನೆ ಮಕ್ಕಳೆಲ್ಲ ನಾವೆಲ್ಲ ಕೂಡು ಕುಟುಂಬ ಆದ್ರಿಂದ ಎಲ್ಲ ಮಕ್ಕಳು ಹೋಗ್ತಿದ್ವಿ. ಹೋಗಿ ನಾನಂತೂ ಎಲ್ಲದರಲ್ಲಿ ಫಸ್ಟೇ ಬರ್ತಾ ಇದ್ದೆ. ಮತ್ತು ಅದು ವಾರ್ಷಿಕೋತ್ಸವ ಆಗುವಂಥದ್ದು. ಆವಾಗ ಅಲ್ಲಿಂದ ಅಂದರೆ ನನಗೆ ಸ್ಪೋರ್ಟ್ಸ್ ಮೇಲೆ ಅಂದರೆ ಹೀಗೆಲ್ಲ ಇರುತ್ತೆ, ಈ ಥರ ಎಲ್ಲ ಇರುತ್ತೆ ಅಂತ ನನಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಬಟ್ ಆ ಥರ ಅಂದರೆ ಸ್ಪೋರ್ಟ್ಸು ನಡೀತದೆ ಅಂತ ಹೇಳಿದಾಗ ಆವಾಗ ವಿನ್ ಆದರೆ ಲೋಟೆ ಪ್ಲೇಟ್ ಎಲ್ಲ ಕೊಡ್ತಾರಂತಲೇ ನಾವು ಹೋಗ್ತಿದ್ದದ್ದು. ಅದೊಂದು ಖುಷಿಯೇ ಬೇರೆ ಇತ್ತು ನನಗೆ. ಆವಾಗ ನಾವು ಹೋಗ್ತಾ ಇದ್ದೆ, ಆಡ್ತಾ ಇದ್ದೆ, ಮತ್ತು ಪ್ರೈಸ್ ಎಲ್ಲ ಸಿಕ್ಕುವಾಗ ಖುಷಿ ಆಗ್ತಿತ್ತು. ಆಮೇಲೆ ಇಲ್ಲಿ ಬೀಚ್ ಕಬಡ್ಡಿ ಅಂತ ಒಂದು ಬೀಚ್ ಉತ್ಸವಕ್ಕೆ ಒಂದು ಸ್ಟಾರ್ಟಿಂಗ್ ಕಬಡ್ಡಿ ಮಾಡಿರೋದು ಇಲ್ಲಿ ನಮ್ಮ ರಾಮಾಂಜನೇಯ ದೇವಸ್ಥಾನದ ಹಿಂದೆ. ಆವಾಗ ಅದೇ NMPT ಸ್ಕೂಲ್ ಅವ್ರು ಬಂದಿದ್ರು. ಆಗ ನಾನು 6th ಅನಿಸುತ್ತೆ. ಆಗ ಹೋಗಿದ್ದೆ. ಅಲ್ಲಿ ಫೈನಲ್ಸ್ ಆಡಿದ್ದೆ, ಚೆನ್ನಾಗಿತ್ತು. ನಾವೆಲ್ಲ ಅಲ್ಲಿ ಮೊಗವೀರ್ಸ್ ಅವರು ಅಕ್ಕನವರೆಲ್ಲ ಇದ್ರು ಅಲ್ಲಿ. ಆವಾಗ ಅವ್ರು ನನ್ನ ಕರೆದಿದ್ರು ಮನೆಗೆ ಬಂದು, ಬಾ ಇಲ್ಲಿ ಒಂದು ಉಂಟು. ನಾನು ಇಲ್ಲೇ ಊಟ ಮಾಡ್ತಿದ್ದೆ, ಮೀನು ಊಟ ಮಾಡ್ತಿದ್ದೆ. ಅವಾಗ ಒಂದು ಅರ್ಧದಲ್ಲಿ ಬಿಟ್ಟು ನಾನು ಹೋಗಿದ್ದೆ ಅವತ್ತಾಡಿ. ಮತ್ತೆ ನಾವು ಫೈನಲ್ಸ್ ಆಡಿದ್ವಿ ಅವ್ರ ಜೊತೆ, ಸೂಪರ್ ಆಗಿ ಆಡಿದ್ವಿ ನಾವು. ಅವಾಗ ಒಂದು ಟ್ರೋಫಿ ಸಿಕ್ಕಿದ್ದು, ಫಸ್ಟ್ ಟ್ರೋಫಿ ನನಗೆ ಸಿಕ್ಕಿರೋದು, ನಾನು ಚೆನ್ನಾಗಿ ಆಡಿದ್ದೇನಂತ. ಅವಾಗ ಮನೇಲಿ ಇರ್ಲಿಕ್ಕೆ ಜಾಗ ಇರಲಿಲ್ಲ. ಆಗ ನನ್ನ ಮಾಮಿ ಇದ್ರು, ಅವ್ರ ಮನೆಗೆ ಹೋಗಿ ನಾನು ಇಟ್ಟಿದ್ದೆ. ಮತ್ತೆ ಅದೇ ಸ್ಕೂಲಲ್ಲೆಲ್ಲ ನಾನು ಫಸ್ಟ್ 5th ಅಲ್ಲಿ ಖೋಖೋ ಸ್ಟಾರ್ಟ್ ಮಾಡಿರೋದು. ಹೀಗೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಖೋಖೋ ಆಡಿದ್ದು ನಾನು. ಮತ್ತು ಅಥ್ಲೆಟಿಕ್ಸಿಗೂ ನನ್ನನ್ನು ಹಾಕ್ತಾ ಇದ್ರು, ಹೋಗ್ತಾ ಇದ್ದೆ. ಅವಾಗ ಅಷ್ಟೇನು ಗೊತ್ತಿರಲಿಲ್ಲ. 2nd, 1st, 3rd ಆ ಥರ ಎಲ್ಲ ಬರ್ತಿದ್ದೆ. ಜಾಸ್ತಿ ನಾನು 100
ಅಥ್ಲೆಟಿಕ್ಸಲ್ಲಿ 100 ಮೀಟರ್ ಮತ್ತು ಶಾರ್ಟ್ ಪುಟ್ ಮಾಡ್ತಿದ್ದೆ, ಮತ್ತು ಲಾಂಗ್ ಜಂಪ್ 3 ಮಾಡ್ತಿದ್ದೆ, ಮತ್ತು ರಿಲೇ ಲಾಸ್ಟಿಗೆ ಒಂದು ಓಡ್ತಾ ಇದ್ವಿ. ವಿನ್ ಆಗಿದ್ದೆ. ಅದರಲ್ಲಿಯೂ ನಾನು ಸ್ಟೇಟ್ವರೆಗೆ ಹೋಗಿದ್ದೇನೆ ಶಾರ್ಟ್ ಪುಟ್ಟಲ್ಲಿ. ಮತ್ತು ಖೋಖೋ ತಾಲೂಕಲ್ಲಿ ಸೋಲ್ತಿದ್ವಿ, ಅದೊಂದು ಬಚ್ಪೆ ಟೀಮ್ ಜೊತೆ. ಆಮೇಲೆ ಕಬಡ್ಡಿ ನಾನು 7th ಸ್ಟಾರ್ಟ್ ಮಾಡಿದ್ದು. ಅದೇ ವಿದ್ಯಾದಾಯಿನಿ ಹೈಸ್ಕೂಲಿಗೆ ಒಂದು ರಾಲ್ ಸರ್ ಅಂತ ಬಂದರು. ಅವರು ಅಲ್ಲಿ ಹೈಸ್ಕೂಲ್ ಟೀಮ್ ಕಟ್ತಾರೆ, ಹಾಗೆ ಪ್ರೈಮರಿ ಹತ್ರನೂ ಹೇಳಿದ್ರು. ಅವ್ರು ನಮಗೆ PT ಟೀಚರ್ ಆಗಿರಲಿಲ್ಲ, ಕಟ್ಟುವಂತ. ಆಗ ನಮ್ಮ ಲೆಕ್ಚರ್ಸ್ ಎಲ್ಲ ಕಟ್ಟಿ ಅಂತ ಹೇಳಿ ನಮಗೆ ಪ್ರೋತ್ಸಾಹಿಸಿದ್ರು. ಅವತ್ತು ನಾವು ಅಂದರೆ ಎಲ್ಲರೂ ಹೋದರು, ಜನ ಕಮ್ಮಿ ಇದ್ದ. ಅವಾಗ ಹೇಳಿದರು ಬೇಡ ಅಂತ ಹೇಳಿದರು. ಆಮೇಲೆ ನಾವೊಂದಿಬ್ರು ಜನ ಇದ್ವಿ. ಅವಾಗ ಒಟ್ಟಿ ನಾವು ತರ್ತೇವೆ, ಟೀಮ್ ಮಾಡು, ನಾವು ಜನರನ್ನೆಲ್ಲ ಸೇರಿಸ್ತೇವೆ ಅಂತ ಹೇಳಿ ಜನ ಮಾಡಿ ಒಂದು ಕಬಡ್ಡಿ ಟೀಮ್ ಮಾಡಿದ್ವಿ. ಒಂದು 10ರಿಂದ 15 ದಿವಸ ಹಾಗೆ ಸಂಜೆ ಹೊತ್ತು ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು. ಆಗ ವಿನೋದ್ ಸರ್ ಮತ್ತೆ ರಾಲ್ ಸರ್ ನಮಗೆ ಟ್ರೈನಿಂಗ್ ಕೊಡ್ತಿದ್ರು. ಚೆನ್ನಾಗಿತ್ತು. ಅವಾಗ ಸುಜಾತಾ ಮ್ಯಾಮ್ ಅಂತ ಇದ್ರು ನನಗೆ. ಅವ್ರು ನನಗೆ ಅಂತೂ ತುಂಬ ಸಪೋರ್ಟ್ ಮಾಡಿದ್ರು, ಪ್ರತಿಯೊಂದು ವಿಷಯಕ್ಕೂ ನನಗೆ ಸಪೋರ್ಟ್ ಆಗಿ ನಿಂತಿದ್ರು ಆ ಮ್ಯಾಮು. ಅಲ್ಲಿದ್ದು ಎಲ್ಲ ಲೆಕ್ಚರ್ಸು ನನಗೆ ಸಪೋರ್ಟ್ ಆಗಿದ್ರು. ಅಲ್ಲಿ ನಾವು 7th ಒಳ್ಳೆ ಟೀಮ್ ಮಾಡಿದ್ವಿ. ಇಲ್ಲಿ NITKಯಲ್ಲಿ ಮ್ಯಾಚ್ ಇತ್ತು. ಆವಾಗ ಇವರು NMPT ಅವರು ನಮಗೆ ಫೈನಲ್ಸ್ ಬಂದಿದ್ರು. ತುಂಬ ಒಳ್ಳೆ ಮ್ಯಾಚು. 1 ಪಾಯಿಂಟಲ್ಲೇನು ನಾವು ಸೋತ್ವಿ. ಆವಾಗ ನನ್ನ ಚಿಕ್ಕಪ್ಪನೂ ಬಂದಿದ್ರು ನೋಡಲಿಕ್ಕೆ. ಅವ್ರು NITKಯಲ್ಲಿ ವರ್ಕ್ ಮಾಡ್ತಿರೋದು ಅವಾಗ ಅವ್ರ ಮನೆ ಬಂದು ಹೇಳಿದರು, ನಾ ಈ ಥರ ಮ್ಯಾಚ್ ಎಲ್ಲಿ ನೋಡಿಲ್ಲ, ಫಸ್ಟ್ ಟೈಮ್ ಈ ಥರ ಮ್ಯಾಚ್ ನೋಡಿರೋದು ಅಂತ. ಮತ್ತೆ ನನಗೆ ಕಾಲ್ ಬಂತು NMPTಯಿಂದ, ನೀನು ಸೆಲೆಕ್ಷನ್ ಆಗಿದೆಯಾ, ನಮಗೆ ತಾಲೂಕು ಲೆವೆಲ್ ನೀನು ಆಡಿಕೊಡ್ಬೇಕು ಅಂತ. ಮತ್ತೆ ನನ್ನನ್ನು ಇಲ್ಲಿಂದ ನಮ್ಮ ಸ್ಕೂಲ್ ಅವರು ವಿದ್ಯಾದಾಯಿನಿ ಶಾಲೆಯವರು ತುಂಬ ಸಪೋರ್ಟ್ ಮಾಡಿದರು, ಹೋಗು ಅಂತ ಹೇಳಿ. ಲಾಸ್ಟ್ ಪೀರಿಯಡ್ PT ಪೀರಿಯಡ್ ಇರುತ್ತಲ್ಲ, ಅದಕ್ಕಿಂತ ಮುಂಚೆನೇ ನಾನು ಕಳಿಸ್ಕೊಡ್ತಿದ್ರು, ಅಂದರೆ ಲೇಟ್ ಆಗುತ್ತಲ್ಲ ಅಂತ. ಅಲ್ಲಿಂದ ನಾನು 1 ವರ್ಷ ಹಾಗೆ ಅಲ್ಲಿ 1 ವರ್ಷ ಅಂದರೆ ನ್ಯಾಷನಲ್ಸ್ವರೆಗೆ, ಅಲ್ಲಿ ತಾಲೂಕು, ಡಿಸ್ಟಿಕ್, ಡಿವಿಷನ್ ಮತ್ತು ನ್ಯಾಷನಲ್ಸ್ ಅಲ್ಲಿವರೆಗೆ ನನ್ನನ್ನು ವಿದ್ಯಾದಾಯಿನಿ ಸ್ಕೂಲ್ ಅವರು ನನ್ನನ್ನು ಕಳಿಸಿಕೊಟ್ಟಿದ್ರು NMPTಗೆ. ಪ್ರತಿಯೊಂದು ರೀತಿ ಅವರು ಸಪೋರ್ಟ್ ಮಾಡಿದ್ರು. ಅಲ್ಲಿ ಹೋಗಿ ಮತ್ತೆ ನ್ಯಾಷನಲ್ಸು ಆಡಿದೆ ನಾನು. ನ್ಯಾಷನಲ್ಸ್ ಆಡಿ ನಾವು ಬ್ರಾನ್ಸ್ ಮೆಡಲ್ ಆಯಿತು. ಅಂದರೆ ಅದು ನಂದು ಫಸ್ಟ್ ಕಬಡ್ಡಿಯಲ್ಲೇ ನಾನು ನ್ಯಾಷನಲ್ಸ್ ಬ್ರಾನ್ಸ್ ಮೆಡಲ್ ಆದಾಗ ತುಂಬ ಖುಷಿ ಆಯ್ತು ನನಗೆ. ಅಲ್ಲಿಂದ ಮತ್ತೆ ಮನೆಗೆ ಬಂದರು ಆನಂದ್ ಸರ್ ಮತ್ತು ಕೃಷ್ಣನ್, ಅಲ್ಲಿದ್ದು ಕೋಚ್. ಇವಳನ್ನು 8th 9 ಅಂದರೆ ಅಲ್ಲಿಗೆ ಕಳಿಸ್ಕೊಡಿ, ನಾವು ನೋಡ್ಕೊಳ್ತೇವೆ, ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿ ಅಪ್ಪ ಕಳಿಸ್ಕೊಟ್ರು ಅಲ್ಲಿಗೆ. ಇಲ್ಲೇ ಬಸ್ಸಲ್ಲಿ ಹೋಗೋದಲ್ಲ ಅಂತ ಹೇಳಿ. ಮತ್ತು ಅವರು ಹೇಳಿದರು, ಎಲ್ಲ ನಾನು ನೋಡ್ಕೊಳ್ತೇನೆ, ಕಳಿಸಿ, ನಾವಿದ್ದೇವೆ ಅಂತ ಹೇಳಿದರು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ಒಳ್ಳೆ ನ್ಯಾಷನಲ್ಸ್ ಲೆವೆಲ್ ಮಟ್ಟಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಧನಲಕ್ಷ್ಮಿ ಯಾರು ಅಂತ ಹೇಳಲಿಕ್ಕೆ ದಕ್ಷಿಣ ಕನ್ನಡ ಕರ್ನಾಟಕಕ್ಕೆಲ್ಲ ಗೊತ್ತಾಯಿತು, ಧನಲಕ್ಷ್ಮಿ ಕಬಡ್ಡಿ ಅವಳು ಅಂತ. ಆದಮೇಲೆ 9th ನಾವು ಅದೇ ನ್ಯಾಷನಲ್ಸ್ ಆಡಿದೆ ನಾನು. ಅದರಲ್ಲಿ ಸಿಲ್ವರ್, ನ್ಯಾಷನಲ್ಸಲ್ಲಿ ಸಿಲ್ವರ್ ಆಯಿತು. ಹರಿಯಾಣ ಮೇಲೆ ಆಡಿದ್ವಿ ನಾವು. ನೆಕ್ಸ್ಟ್ ಇಯರ್ ಒಂದು ಪಾರ್ಟಿಸಿಪೇಷನ್ ಆಯ್ತು. ಅದರ ನೆಕ್ಸ್ಟ್ ಇಯರ್ ಮತ್ತೆ ನಾವು ಇದು ಬ್ರಾನ್ಸ್ ಆದ್ವಿ. ಅಲ್ಲಿ ಚೆನ್ನಾಗಿ ನನ್ನನ್ನು ಟ್ರೈನ್ ಮಾಡಿದ್ರು ಕೃಷ್ಣನ ಮತ್ತು ಆನಂದ್ ಸರ್. ಪ್ರತಿಯೊಂದು ರೀತಿಯಲ್ಲಿ ನಾವು ಹೇಗಿರಬೇಕು, ಸ್ಪೋರ್ಟ್ಸ್ ಪರ್ಸನ್ ಏನು ತಿನ್ನಬೇಕು, ಯಾವ ರೀತಿಯಲ್ಲಿ ಇರಬೇಕು, ಡಿಸಿಪ್ಲೈನಲ್ಲಿದ್ದರೆ ಮಾತ್ರ ಅಚೀವ್ ಮಾಡಲಿಕ್ಕಾಗೋದು ಅನ್ನೋದನ್ನು ನಾನು ಅಲ್ಲಿ ಕಲಿತೆ. ಪ್ರತಿಯೊಂದು ರೀತಿ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗಲೂ ನನಗೆ ನೋಡ್ಕೊಂಡಿದ್ರು ಆವಾಗ ಆನಂದ್ ಸರ್ ಮತ್ತು ಕೃಷ್ಣನ. ಹೊಟ್ಟೆಗೆ ಯಾವತ್ತೂ ಕಮ್ಮಿ ಮಾಡಲಿಲ್ಲ. ಅಲ್ಲಿ ನವ್ಯಕ್ ಅಂತಲೂ ಇದ್ದರು, ಅವರು ನಂತರ ಹಣ ಇಲ್ಲದಾಗೆಲ್ಲ ಅವರೇ ನನಗೆ ತೆಗೆಸಿ ಎಲ್ಲ ಕೊಟ್ಟಿರೋದು. ಅಲ್ಲಿಂದ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಅದು ನವ್ಯಕ್ ಅನ್ನೋರು ನನ್ನ ಜೊತೆನೇ ಇದ್ದಾರೆ ಇವಾಗಲೂ. ಅಲ್ಲಿ ಸ್ಟಾರ್ಟ್ ಆದ ರಿಲೇಷನ್ಶಿಪ್. ಅಲ್ಲಿಂದ ಮತ್ತೆ ನಾನು ಆಳುವ ಸಂಸ್ಥೆಗೆ ಹೋದೆ. ಆ ಸಂಸ್ಥೆಗೆ ಹೋಗಬೇಕಾದ್ರೂ ಹಂಸ ಮ್ಯಾಮ್ ತುಂಬ ಕಷ್ಟಪಟ್ಟಿದ್ರು. ಯಾಕಂದರೆ ತುಂಬ ರೀತಿಯಲ್ಲಿ ಕಾಲ್ ಮಾಡಿದರು ಮನೆಗೆ. ಅಪ್ಪ ಹಾಸ್ಟೆಲ್ ಅಲ್ಲ ಅಂತ ಹೇಳಿ ಫಸ್ಟಿಗೆ ಹಿಂಜರಿದಿದ್ರು. ಆಮೇಲೆ ನನ್ನ ಮಾವನಿಗೆಲ್ಲ ಕಾಲ್ ಮಾಡಿ ಅಂದರೆ ಎಲ್ಲ ಮಾತಾಡಿ ಆಮೇಲೆ ನನ್ನ ಅಪ್ಪ ಒಪ್ಪಿರೋದು, ಅಂದರೆ ದೂರ ಇದೆಯಲ್ಲ ಅಂತ. ಹಂಸ ಮ್ಯಾಮ್ ಅದೇ ನಾನೊಂದು ಒಳ್ಳೆ ಆಯ್ಕೆ ಅಂತ ತಿಳ್ಕೊಳ್ತೇನೆ. ನಾನು ಆಳುವ ಸಂಸ್ಥೆಯನ್ನು ಚೂಸ್ ಮಾಡಿರೋದು. ಆ ಸಂಸ್ಥೆಯನ್ನು ನಾನು ಆಯ್ಕೆ ಮಾಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಕೊರಳಿಗೆ ಇವತ್ತು ಚಿನ್ನದ ಪದಕ ಇರ್ತಿರ್ಲಿಲ್ಲೇನೋ ಅಂತ ಫೀಲ್ ಆಯಿತು ಒಮ್ಮೆ ನಾನು ಇವಾಗ ಇಂಡಿಯಾ ಆಡಿ ಬಂದಮೇಲೆ. ಆ ಸಂಸ್ಥೆ ನನಗೆ ಅದೇ ಉಚಿತ ಕ್ರೀಡಾ ಶಿಕ್ಷಣ ಯೋಜನೆ ಅಂಡರಲ್ಲಿ ನಾನು 10 ವರ್ಷಗಳ ಕಾಲ ಇದ್ದೆ. PUC, ಡಿಗ್ರಿ ಮತ್ತು MCOM ನಾನು ಅಲ್ಲೇ ಮಾಡಿರೋದು. ನಾನು ಹೇಳ್ಬೇಕಂದ್ರೆ ಜಾಸ್ತಿ ನನಗೊಂದು 1 ಲಕ್ಷಕ್ಕಿಂತ 1 ಲಕ್ಷನೂ ಹೇಳುವುದಿಲ್ಲ ನಾನು, ಅಷ್ಟು ನನಗೆ ಖರ್ಚೇ ಆಗಲಿಲ್ಲ. ಅದೇ ನಾನು ಇಲ್ಲಿ ಬೇರೆ ಕಡೆಯಲ್ಲಿ ಎಲ್ಲಿಯಾದರೂ ಕಾಲೇಜ್ ಎಲ್ಲ ಮಾಡ್ತಿದ್ರೆ ನನ್ನ ಅಪ್ಪ ಏನು ಅಂದರೆ ಫಿನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತೇನು ನಮಗೆ. ಅಲ್ಲಿ ಅಂದರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ, ಅಷ್ಟು ನನಗೆ ಖರ್ಚು ಅಂತ ಅನಿಸ್ಲಿಲ್ಲ. ಯಾಕಂದರೆ ಫೀಸ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಊಟದಾಗಿರ್ಬೋದು, ಪ್ರತಿಯೊಂದು ನನಗೆ ಅವರು ಕೊಡ್ತಾಯಿದ್ರು. ಪ್ರಾಕ್ಟೀಸು ಆಗಿರ್ಬೋದು. ಅಲ್ಲಿ ಡೆಡಿಕೇಶನ್ ಹೇಗಿತ್ತಂದರೆ ನಾನು ಫಸ್ಟ್ ಹೋದಾಗ ಸೀನಿಯರ್ ಪ್ಲೇಯರ್ ಎಲ್ಲ ಇದ್ದರು, ನಂದು ಅಕ್ಕನವರೆಲ್ಲ ಇದ್ದರು, ತುಂಬ ಸೀನಿಯರ್ಸ್ ಇದ್ದರು. ಆವಾಗ ರಂಜಿತಕ್ಕ, ಚೈತ್ರಕ್ಕ, ಸೌಮ್ಯಕ್ಕ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದರು. ಪ್ರಜ್ಞಾಕ್ಕ, ಇಂಚರಕ್ಕ ಎಲ್ಲ, ನವ್ಯಕ್ಕ, ಪಲ್ಲವಿ ತುಂಬ ಜನ ಇದ್ದಾರೆ. ಆತ್ಮೀಯಕ್ಕನವರೆಲ್ಲ ಒಬ್ಬರೊಬ್ರು ಹೆಸರು ಹೇಳಿದರೆ ತುಂಬ
ಅವ್ರನ್ನ ನೋಡೋಗೆಲ್ಲ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಆಡ್ತಿದಾರಲ್ಲ, ನಾನು ಆವಾಗ ಫೀಲ್ ಮಾಡಿದೆ ನಾನು ಇವ್ರಿಗಿಂತ ಒಳ್ಳೆ ರೀತಿಯಲ್ಲಿ ನಾನು ಆಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಅವತ್ತು ಅವರು ಅಂದರೆ ನಾನು ಹೋದಾಗ ನನ್ನ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿಯಲ್ಲಿತ್ತು. ಮ್ಯಾಮ್ ನನ್ನನ್ನು ಎ ಟೀಮಲ್ಲೇ ಆಡಿಸ್ತಿದ್ರು ಆವಾಗಲೂ. ನಾನು ಫಸ್ಟ್ ಪಿ ಸಿ ಆಗಿ ಹೋದಾಗಲೂ ಅವರು ಎ ಟೀಮಲ್ಲೇ ಆಡಿಸ್ತಿದ್ರು. ಅವಾಗ ನನ್ನ ಅಕ್ಕನವ್ರು ನೋಡಿ ಖುಷಿ ಆಯಿತು, ಇವ್ರು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ, ನಾನು ಹಾಗೆ ಆಡಬೇಕು. ಬಟ್ ನನಗೆ ಈ ಥರ ಎಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಇಂಡಿಯಾ ಕ್ಯಾಂಪು ಇಂಡಿಯಾ ಆ ಥರ ಎಲ್ಲ ಮೈಂಡ್ ಸೆಟ್ ಇರಲಿಲ್ಲ. ನಾನು ಕಬಡ್ಡಿ ಆಡಬೇಕು, ಚೆನ್ನಾಗಿ ಆಡಬೇಕಂತ ಅಷ್ಟೇ ಇತ್ತು ನನ್ನ ಮೈಂಡಲ್ಲಿ. ಅದೇ ಅಕ್ಕನವ್ರನ್ನ ನೋಡಿದೆ, ಅವರು ನನ್ನನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸೀನಿಯರ್ಸ್ ಹೋಗ್ತಾ ಹೋಗ್ತಾ ನಾನು ಸೀನಿಯರ್ ಆದೆ. ನನ್ನ ಅಂಡರಲ್ಲಿ ತುಂಬ ಜೂನಿಯರ್ಸ್ ಇದ್ದರು, ಅವರು ನನಗೆ ತುಂಬ ಪ್ರೀತಿ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋದರು. ಮತ್ತು ಅಲ್ಲಿರುವ ಪ್ರಾಕ್ಟೀಸ್ ಸೆಕ್ಷನಲ್ಲಿ ನನ್ನ ಡೆಡಿಕೇಶನ್ ಆಗಲಿ ತುಂಬ, ಅಂದರೆ ಅಲ್ಲಿ ಹೋದ್ಮೇಲೆ ಈ ಥರ ಇದೆಯಲ್ಲ ಬೆಳಗ್ಗೆ ಸೆಕ್ಷನ್ ಪ್ರಾಕ್ಟೀಸ್ ಮತ್ತು ಈವ್ನಿಂಗ್ ಸೆಕ್ಷನ್ ಪ್ರಾಕ್ಟೀಸಲ್ಲಿ ಇತ್ತು. ಆವಾಗ ನನಗೆ ಅನಿಸುತ್ತಾ ಇದೊಂದು ಒಳ್ಳೆ ನನಗೆ ಪ್ಲ್ಯಾಟ್ಫಾರ್ಮು, ನಾನು ಫೋಕಸ್ ಮಾಡಬೇಕು, ನಾನು ಟ್ರೈನಿಂಗ್ ಕಡೆ ಆಗಿರ್ಬೋದು ಪ್ರತಿಯೊಂದು. ಮತ್ತು ಅಲ್ಲಿ ಎಜುಕೇಷನಿಗೂ ಆಗಿರ್ಬೋದು, ಅಂದರೆ ನಾನು ಸ್ಟಾರ್ಟಿಂಗ್ ಅಷ್ಟೇನು ಕಲಿತಿರಲಿಲ್ಲ. ಮತ್ತು ಪಿ ಯು ಸಿಗೆ ಬಂದಮೇಲೆ ಆಳ್ವಾಸ್ಗೆ ಹೋದ್ಮೇಲೆ ಅಲ್ಲಿ ಎಜುಕೇಷನ್ ಸಿಸ್ಟಮ್ ನೋಡಿ ನನಗೆ ಖುಷಿ ಆಯಿತು. ಅಂದರೆ ನಾನು ಅಷ್ಟು ಸುಸ್ತಾಗಿ ಹೋಗಿ ನಾನು ಮಲಗ್ತಾ ಇದ್ದೆ ಕ್ಲಾಸಲ್ಲಿ. ಆವಾಗ ಲೆಕ್ಚರ್ಸ್ ಎಲ್ಲ ನನ್ನನ್ನು ಎದ್ದು ನಿಲ್ಲಿಸ್ತಿದ್ರು. ನಾನು ನಿಂತದ್ದು ಇದೆ. ಮತ್ತು ಒಂದು ದಿವಸ ಏನಾಯ್ತಂದರೆ ನಾನು ಮಲಗ್ತಿದ್ದೆ, ಆವಾಗ ಸರ್ ಕರೆದು ಎಬ್ಬಿಸಿದ್ರು. ಇದು ಏನು ಮಾಡಿದೆ ನೀನು ಹೇಳು ಅಂತ ಹೇಳಿದರು. ನಾನು ಅದನ್ನು ಹೇಳಿದೆ ಹೀಗೆ ಅಂತ. ಸರಿ ನೀನು ಮಲ್ಗು, ಕ್ಲಾಸ್ ಆದಮೇಲೆ ಎಬ್ಬಿಸ್ತೇನೆ, ಮತ್ತು ಹೋಗು, ನೀನು ಕೇಳ್ತಾ ಇದೆಯಾ ಮಲ್ಕೊಂಡು ಅಂತ ಹೇಳಿದರು. ಅವರು ಅಲ್ಲಿರೋ ಲೆಕ್ಚರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದರು, ಬೈದಿಲ್ಲ ನನಗೆ. ಅಂದರೆ ಅವ್ರಿಗೂ ನನ್ನ ಕಷ್ಟ ಗೊತ್ತಿತ್ತು, ಅಂದರೆ ವರ್ಕೌಟ್ ಮಾಡಿ ನಾನು ಬಂದಿದ್ದೇನೆ, ಅವಳಿಗೆ ಟಯರ್ಡ್ ಆಗಿರ್ತದೆ, ಆದರೂ ಸ್ವಲ್ಪ ಕನ್ಸರ್ನ್ ಎಲ್ಲ ತೋರಿಸ್ತಿದ್ರು. ಹೋಗಲೇಬೇಕಿತ್ತು. ಮತ್ತೆ ನನಗೆ ಅನಿಸ್ತು, ನಾನು ಆವಾಗ ಬೈಕೊಳ್ತಿದ್ದೆ, ಎಂತಕ್ಕಾದರೂ ಇಷ್ಟು ಪ್ರಾಕ್ಟೀಸ್ ಮಾಡಿ ಕ್ಲಾಸಿಗೆಲ್ಲ ಯಾಕೆ ಹೋಗಬೇಕೇನು, ನಾವು ಎಷ್ಟು ಕಷ್ಟಪಡ್ತಿದ್ದೆ. ಬಟ್ ಇವಾಗ ಅನ್ನಿಸ್ತಿದೆ, ಅವತ್ತು ನಾನು ಎಜುಕೇಷನ್ ಸಿಸ್ಟಮ್ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ಖಂಡಿತವಾಗ್ಲೂ ಹೋಗ್ತಿರ್ಲಿಲ್ಲ. ಯಾಕಂದರೆ ಕ್ರೀಡೆ ಹೇಗೆ ಇಂಪಾರ್ಟೆಂಟ್ ಹಾಗೆ ಎಜುಕೇಷನು ಇಂಪಾರ್ಟೆಂಟ್. ಯಾಕಂದರೆ ನಾವು ಮುಂದಿನ ಮಟ್ಟಕ್ಕೆ ಇವಾಗ ನಾನು ಜಾಬಿಗೆ ಹೋಗಬೇಕಂದ್ರೆ ಇವಾಗ ಹೇಳ್ತೇವೆ ಗೌರ್ಮೆಂಟ್ ಜಾಬ್, ನಾಲೆಜ್ ಇಲ್ಲದೆ ಗೌರ್ಮೆಂಟ್ ಜಾಬ್ ಹೇಗೆ ಮಾಡೋದು, ಅದಕ್ಕೆ ನಾಲೆಜು ಬೇಕು. ನಾನು ಎಜುಕೇಷನ್ ಇದ್ದರೆ ನಾನು ಒಳ್ಳೆ ಜಾಬ್ ಮಾಡಿಕೊಂಡು ಆ ಜಾಬಲ್ಲಿ ಹೋಗಿ ಏನಾದರೂ ಒಂದು ಮಾಡಬೇಕಂತ ನನಗೆ ಫೀಲ್ ಆಯಿತು. ಆ ಟೈಮಲ್ಲಿ ನಾನು ಅಂದರೆ ಆ ಥರ ಫೀಲ್ ಮಾಡ್ಕೊಂಡಿದ್ದೆ ನಾನು, ಏನೋಕೆ ಎಜುಕೇಷನ್ ಏನೋ. ಬಟ್ ಇವಾಗ ಫೀಲ್ ಆಗ್ತಿದೆ, ಆ ಸಂಸ್ಥೆಯನ್ನು ನಾನು ಆಯ್ಕೆ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೇನೆ. ಯಾಕಂದರೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಂದು ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ಹಾಗೂ ನಮ್ಮದು ವಿವೇಕ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನ ಪಿ ಡಿ ಅವರಿದ್ದಾರೆ, ತಿಲಕ್ ಸರ್, ಮೀನಾಕ್ಷಿ ಮ್ಯಾಮ್, ಹರ್ಷಿತಾ ಮ್ಯಾಮ್ ಪಿ ಡಿ, ಮತ್ತು ಅಲ್ಲಿ ಎಲ್ಲ ಲೆಕ್ಚರ್ಸ್ ಸ್ಟಾಫ್ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ. ಇವತ್ತು ನಾನು ಈ ಮಟ್ಟಕ್ಕೆ ಹೋಗಿದ್ದೇನೆಂದರೆ ಎಷ್ಟೋ ಜನ ಖುಷಿ ಪಡ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ಇನ್ನೂ ಖುಷಿ ಜಾಸ್ತಿ ಆಗಿದೆ. ಓಕೆ, ಇವಾಗ ಎಲ್ಲ ಜರ್ನಿಯನ್ನ ಸಾಗಿ ಬಂದಾಗ ಟೀಮ್ ಇಂಡಿಯಾದ ಪರವಾಗಿ ಆಡಬೇಕು ಅಂತ ಸಾಕಷ್ಟು ಮಂದಿಗಿರುವಂಥ ಕನಸುಗಳು. ಸೊ ಈ ಅವಕಾಶ ನಿಮಗೆ ಸಿಕ್ಕಿದಾಗ ನಿಮ್ಮ ಒಂದು ಹ್ಯಾಪಿನೆಸ್ ಬಗ್ಗೆ ಏನು ಹೇಳ್ತೀರಾ ಅಂತ? ಲೀಸ್ಟ್ ಅನೌನ್ಸ್ ಆದಾಗ ನನ್ನ ಕಣ್ಣಲ್ಲಿ ನೀರೇ ಬಂತು. ಅವತ್ತು ಲೈನಪ್ಪಲ್ಲಿ ಅಂದರೆ ನಮ್ಮನ್ನು ಕೂರಿಸಿ ಹೆಸರು ಹೇಳಿದರು. ನಾನು ನಡುಗ್ತಾ ಇದ್ದೆ, ಹೀಗೆ ನನಗೇನು ಮಾತಾಡಬೇಕು ಏನಂತೇಳಿ ನನ್ನ ಹೆಸರು ಹೇಳಿದಾಗ ನನಗೆ ಕಣ್ಣಲ್ಲಿ ಫುಲ್ ನೀರೇ ಬಂತು. ಯಾಕಂದರೆ ನಂದು ಜರ್ನಿ ಎಲ್ಲ ನೆನಪಾಗಿ ಹೋಯ್ತು ಆ ಟೈಮಲ್ಲಿ. ನಾನು ಇವತ್ತು ಇಷ್ಟು 15 ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾನು ಸೆಲೆಕ್ಷನ್ ಆಗಿದ್ದೇನೆ ಅಂತ ಒಂದು ಫೀಲ್ ಆಯಿತು. ಯಾಕಂದರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಅದೊಂದು ಎಲ್ಲ ನೆನಪಾಗಿ ಹೋಯ್ತು ನನಗೆ. ಆಮೇಲೆ ನಾನು ಫಸ್ಟ್ ಬಂದು ಕಾಲ್ ಮಾಡಿದ್ದೆ ನನ್ನ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿದೆ. ಅದು ಖುಷಿಯನ್ನು ಯಾವ ರೀತಿ ಹೇಳ್ಕೊಬೇಕಂತಲೇ ನನಗೆ ಆಲ್ರೆಡಿ ಅವರಿಗೆಲ್ಲ ಗೊತ್ತಾಗಿತ್ತು. ಸೋಷಲ್ ಮೀಡಿಯಾದಲ್ಲೆಲ್ಲ ಹೋಗಿ ಹಂಸ ಮ್ಯಾಮೆ ಫಸ್ಟ್ ಹೇಳಿದ್ರಂತೆ. ಮತ್ತು ನೆಕ್ಸ್ಟ್ ನಾನು ನನ್ನ ಹಂಸ ಮ್ಯಾಮ್ಗೆ ಕಾಲ್ ಮಾಡಿದೆ, ಕೋಚಿಗೆ. ಅವರು ತುಂಬ ಅಂದರೆ ತುಂಬ ಖುಷಿಪಟ್ಟರು. ಮತ್ತು ಎಲ್ಲರಿಗೂ ಕಾಲ್ ಮಾಡಿಕೊಂಡು ಹೋದೆ ನಾನು. ಅದು ಎಲ್ಲಿ ಸೆಲೆಕ್ಷನ್ ಆಯಿತು? ಸೆಲೆಕ್ಷನ್ ನಾನು ಕ್ಯಾಂಪಲ್ಲಿ ಇದ್ದೆ 15 days ಗುಜರಾತ್ ಸಾಯಿಯಲ್ಲಿ. ಅಲ್ಲಿ ಕ್ಯಾಂಪ್ ಆಯಿತು. ಆಮೇಲೆ ಲೀಸ್ಟ್ ಅನೌನ್ಸ್ ಮಾಡಿದ್ರು ಹೋಗೋಕ್ಕಿಂತ 2 days ಬ್ಯಾಕಲ್ಲಿ. ಓಕೆ, ಈ 15 ವರ್ಷಗಳ ನಿಮ್ಮ ಜರ್ನಿ, ಈ 15 ವರ್ಷಗಳ ಸ್ಟ್ರಗಲ್ ಎಲ್ಲವೂ ಕೂಡ ಕೊನೆಗೊಂದಿನ ಪ್ರತಿಫಲವನ್ನು ಕೊಡ್ತು. ಟೀಮ್ ಇಂಡಿಯಾಕ್ಕೆ ಆಯ್ಕೆ ಆದ್ರಿ, ಅಲ್ಲಿ ಪ್ರಶಸ್ತಿಗಳು ಬಂತು, ಅದೇ ಮಾತಾಗ್ತಾ ಇದೆ. ಈ 15 ವರ್ಷದಲ್ಲಿ ನೀವು ಬಂದಿರುವಂಥ ಒಂದು ಸಕ್ಸಸ್ಸಿನವೇ ನಿಮಗೆ ಸಿಕ್ಕಿರುವಂಥ ಎಲ್ಲ ಆಪರ್ಚುನಿಟಿಗಳ ಬಗ್ಗೆ, ಒಳ್ಳೊಳ್ಳೆ ಆಪರ್ಚುನಿಟಿಗಳ ಬಗ್ಗೆ ಮಾತ್ರ ಇಷ್ಟೊತ್ತು ನೀವು ಹೇಳಿದ್ರಿ. ಇದರಲ್ಲಿ ಏನು ಕೂಡ ನಿಮಗೆ ಒಂದು ದಿನವೂ ಕೂಡ ನೋವು ಅನ್ನೋದು ಈ ಸಂದರ್ಭದಲ್ಲಿ 15 ವರ್ಷದಲ್ಲಿ ಆಗಿಲ್ವಾ ಅಂತ? ಸರ್, ನೋವು ಅಂದರೆ ಆಗಿದೆ ಸರ್. ನಾನು ಯಾವತ್ತೂ ನೋವು ಆಗಿದೆ ಅಂತ ಯಾರಿಗೂ ತೋರಿಸ್ಕೊಳ್ಳಿಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ. ನಾನು ಕೆಲವರು ಹೇಳ್ತಾರೆ ನೀವು ಹತ್ತಿದ್ದನ್ನೇ ನಾನು ನೋಡಿಲ್ಲ ಅಂತ ಹೇಳ್ತಾರೆ ತುಂಬ ಜನ. ನನಗೆ ಗೊತ್ತು ನಾನು ಹೇಗೆ ಇದ್ದೆ ಅನ್ನೋದನ್ನು. ಬಟ್ ಯಾರೂ ನೋಡಿಲ್ಲ ನಾನು ಹತ್ತಿರೋದನ್ನು. ಕೆಲವು ಟೈಮಲ್ಲಿ ನಾನು ಅಂದರೆ ಇಂಜುರಿ ಆದಾಗ ಸ್ವಲ್ಪ ಅದನ್ನು ನೋಡಿರ್ಬೋದು, ಮತ್ತು ಯಾರೂ ನೋಡಿಲ್ಲ ನಾನು ಅಳೋದನ್ನು. ಬಟ್ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಯಿತು ನನ್ನ ಲೈಫಲ್ಲಿ. ಬಟ್ ಒಂದೇ ನನಗೆ ಛಲ ಇದ್ದದಂದರೆ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧಿಸಬೇಕು. ನಾನು ಅಂದರೆ
ಹೀಗೆ ಸೀಮಿತ ಆಗಬಾರ್ದು, ಒಂದು ಹೆಣ್ಣು ಮಗಳು ಮದುವೆ ಆಗೋದು ಮಕ್ಕಳಾಗೋದು ಅದೇ ಒಂದು ಹೆಣ್ಣು ಮಗಳಿಗೆ ಸೀಮಿತ ಆಗಬಾರ್ದು. ನನ್ನ ತಲೆಯಲ್ಲಿ ಇಷ್ಟೇ ಮುಂದೆದೇನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಹುಟ್ಟಿದ ಮೇಲೆ ನಾನು ಏನಾದರೂ ಒಂದು ಸಾಧಿಸಬೇಕು, ಒಂದು 10 ಜನ ಅಟ್ಲೀಸ್ಟ್ 10 ಜನ 100 ಜನ ನನ್ನ ಬಗ್ಗೆ ಮಾತಾಡಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ಏನಾದರೂ ಒಂದು ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ನನಗೆ ತಲೆಯಲ್ಲಿ ಮುಂದಿನಿಂದನೂ ಇತ್ತು. ಯಾಕಂದರೆ ನಾನು ಮನೆಯಿಂದ ಬಂದ ಕಷ್ಟ ಆಗಿರ್ಬೋದು, ಅಂದರೆ ನನ್ನ ಅಪ್ಪ ಅಮ್ಮ ನನ್ನ ನೋಡ್ಕೊಂಡಿದ್ದ ರೀತಿ ಆಗಿರ್ಬೋದು, ಅವರು ಕಷ್ಟಪಟ್ಟು ನನ್ನನ್ನು ಬೆಳೆಸಿದಾಗಿರ್ಬೋದು, ಪ್ರತಿಯೊಂದು ನನ್ನ ಮೈಂಡಲ್ಲಿ ಇತ್ತು. ಬೇರೆ ರೂಟಲ್ಲಿ ನಾನು ಯಾವತ್ತೂ ಹೋಗಬಾರ್ದು, ಅವರು ಏನು ನನಗೆ ಕಲಿಸಿದ್ದಾರೆ ಆ ರೂಟಲ್ಲೇ ನಾನು ಹೋಗಬೇಕು ಅನ್ನೋ ಇದರಲ್ಲಿ ನನ್ನ ಏನು ಮೈಂಡ್ ಸೆಟ್ ಇತ್ತು ಆ ಮೈಂಡ್ ಸೆಟ್ಟಲ್ಲೇ ನಾನು ಬದ್ಧಳಾಗಿದ್ದೆ. ಬೇರೆ ಎಲ್ಲಿಯೂ ನಾನು ವಾಲಿಲ್ಲ. ಏನು ಹೇಳಿಕೊಟ್ಟಿದ್ದಾರೆ ಅದರ ರೀತಿಯಲ್ಲಿ ನಾನು ಹೋದೆ. ಓಕೆ, ಇಂಜುರಿಗಳೆಲ್ಲ ಆದಾಗ ಆ ನೋವಿನಿಂದ ಒಂದು ಇಂಜುರಿಯಾಗಿ ಇಷ್ಟು ಟೈಮ್ ನಾನು ರೆಸ್ಟಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಇರುತ್ತೆ. ನಾನು ಸ್ವಲ್ಪ ಟೈಮ್ ನಾನು ಸೈಲೆಂಟ್ ಆದ ಅಂತ ಹೇಳಿದ್ರೆ ಮತ್ತೊಬ್ಬರು ಆ ಪ್ಲೇಸಲ್ಲಿ ನುಗ್ಗಿ ಬರ್ತಾರೆ. ಈ ಇಂಜುರಿ ಆದಾಗ ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಹೇಗೆ ರೆಡಿ ಮಾಡಿಕೊಂಡ್ರಿ? ನೀವು ಹೇಗೆ ಸ್ಟ್ರಾಂಗ್ ಆದ್ರಿ? ಯಾರು ನಿಮಗೆ ಸಪೋರ್ಟ್ ಮಾಡಿದ್ರು ಈ ಸಂದರ್ಭದಲ್ಲಿ? ಸರ್, ನಾನು ಇಂಜುರಿ ಆದಾಗ ಫಸ್ಟ್ ನನ್ನ ಇಂಜುರಿ ಪ್ರಾಕ್ಟೀಸ್ ಅಂದರೆ ಇಂಡಿಯಾ ಕ್ಯಾಂಪಲ್ಲಿ ಇರುವಾಗ ಆಗಿರೋದು. ಬಟ್ ಅದೆಲ್ಲ ಮ್ಯಾಮ್ ಎಲ್ಲ ಏನಾಗಲ್ಲ ಅಂತ ಹೇಳಿ ಆಯುರ್ವೇದ ಎಲ್ಲ ಮಾಡಿ ತುಂಬ ನನ್ನ ಹಿಂದೆ ಕೇರಳಕ್ಕೆಲ್ಲ ಟ್ರೀಟ್ಮೆಂಟಿಗೆ ಹಂಸ ಮ್ಯಾಮ್ನ ನಾನು ಕರ್ಕೊಂಡು ಹೋಗಿದ್ರು. ನನ್ನ ಹಿಂದೆ ಇದ್ದರು ಸಪೋರ್ಟ್ ಸಿಸ್ಟಮ್ ಆಗಿ ಮ್ಯಾಮು. ಆಮೇಲೆ ಒಂದು ಸ್ವಲ್ಪ ಪ್ರಾಕ್ಟೀಸಲ್ಲಿ ಸ್ವಲ್ಪ ದೊಡ್ಡದಾಗೆ ಆಯಿತು, ಎಲ್ಲ ಮೆನಿಸ್ಕಸ್ ಅದೆಲ್ಲ ACL ಎಲ್ಲ ಇಂಜುರಿ ಆಯಿತು. ಆಮೇಲೆ ಅವತ್ತು ನಾನು ಹತ್ತಿದ್ದೆ, ಅಲ್ಲಿ ಕೂತು ಇನ್ನು ನನ್ನ ಕಬಡ್ಡಿ ಆಡಲಿಕ್ಕೆ ಆಗೋದಿಲ್ಲ ಏನೋ, ನನಗೆ ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ಸಿಸ್ಟಮ್ ಎಲ್ಲ ಇದೆ ಅಂತ. ಬಟ್ ಆವಾಗಲೂ ಹಂಸ ಮ್ಯಾಮ್ ಬಂದರು, ಏನಾಗೋದಿಲ್ಲ ನಾನಿದ್ದೇನೆ, ಮತ್ತೆ ನೀನು ಆಡ್ತೀಯ ಅನ್ನೋದೊಂದು ನನಗೆ ಹೇಳಿದರು. ಮತ್ತು ಅಲ್ಲೆಲ್ಲ ಇರುವ ಸೀನಿಯರ್ಸ್ ಆಗಿರ್ಬೋದು, ನನ್ನ ಜೂನಿಯರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಹೇಳಿದರು ಏನಾಗೋದಿಲ್ಲ ಅಕ್ಕ ಅಳಬೇಡಿ ಅಂತ. ಆವಾಗ ಫಸ್ಟ್ ನಾನು ನನ್ನ ಅಕ್ಕನಿಗೆ ಕಾಲ್ ಮಾಡಿದೆ, ಮತ್ತು ಅಕ್ಕ ಕಾಲ್ ಮಾಡಿ ಅಕ್ಕ ಹೀಗೆ ಆಯಿತು, ಅವಳು ಹತ್ಕೊಂಡ್ಲು. ಆವಾಗ ನನ್ನ ಕಂಟ್ರೋಲೇ ಆಗಿರಲಿಲ್ಲ. ಬಟ್ ಎಲ್ಲರೂ ಆ ಟೈಮಲ್ಲಿ ನನಗೆ ನನ್ನ ಜೂನಿಯರ್ಸಲ್ಲಿ ಸೀನಿಯರ್ ಆಗಿರ್ಬೋದು ನನ್ನ ಜೊತೆ ನಿಂತರು. ಆಮೇಲೆ ಹಾಸ್ಪಿಟಲ್ ಹೋದೆ, MRI ಮಾಡಿದೆ, ಮತ್ತು ಸರ್ಜರಿ ಬೇಕಂತ ಹೇಳಿದರು. ಸೀದಾ ಮನೆಗೆ ಬಂದೆ, ಸ್ವೆಲ್ಲಿಂಗ್ ಎಲ್ಲ ಇತ್ತು. ಆಮೇಲೆ ನಂದು ಪ್ರಶಾಂತ್ ಮೋಹನ್ ಡಾಕ್ಟ್ರು ಅವರು ಏನಾಗೋದಿಲ್ಲ, ಬೇಗ ರಿಕವರಿ ಆಗಿ ನೀನು ಆಡ್ತೀಯಾ, ನಾವೆಲ್ಲ ಇದ್ದೀವಂತ ಒಂದು ಭರವಸೆಯನ್ನು ಕೊಟ್ಟರು. ಸರ್ಜರಿ ಆಗಿ ಆಡ್ಬೋದು, ಎಷ್ಟೋ ಜನ ಆಡಿದಾರೆ ಅನ್ನೋ ಮಾತು ನನಗೆ ಹೇಳಿದರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಆ ಟೆನ್ಷನಿಂದ ನಾನು ಸ್ವಲ್ಪ ಹೊರಗೆ ಬಂದೆ. ಆ ಟೈಮಲ್ಲಿಯೂ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದದ್ರಿಂದ ಕೋಚ್ ಆಗಿರ್ಬೋದು, ಕೋಚು ಅಮೌಂಟ್ ಕೊಟ್ಟಿರೋ ಆಗಿರ್ಬೋದು, ನನ್ನ ಮನೆಯವರಾಗಿರ್ಬೋದು, ನನ್ನ ಫ್ರೆಂಡ್ಸು ಹಣ ಎಲ್ಲ ಕೊಟ್ಟು ಆ ಸರ್ಜರಿ ನಾನು ಮಾಡಿಕೊಂಡೆ. ಅದೇ ಪ್ರಶಾಂತ್ ಮೋಹನ್ ಡಾಕ್ಟ್ರು ನನಗೆ ಒಳ್ಳೆ ರೀತಿಯಲ್ಲಿ ಸರ್ಜರಿ ಮಾಡಿ ನನ್ನ ಸಪೋರ್ಟ್ ಸಿಸ್ಟಮ್ ಆಗಿ ನನಗೆ ಇದ್ದರು. ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ ಕೊರೋನಾ ಟೈಮ್ ಆದ್ದರಿಂದ 1 ಇಯರ್ ಹೋಗಿ ಅಲ್ಲಿ ರಿಕವರಿ ಮಾಡ್ಕೊಂಡು ಬಂದೆ. ಬಟ್ ಹೇಗೆ ರಿಕವರಿ ಮಾಡಬೇಕನ್ನೋ ನನಗೆ ಗೊತ್ತಿರಲಿಲ್ಲ, ಯಾವ ರೂಟಲ್ಲಿ ಹೋಗಬೇಕಂತ. ಬಟ್ ಅದೇ ಆಳ್ವಾಸಲ್ಲಿ ನನಗೆ ಫಿಸಿಯೋಥೆರಪಿ ಅದು ಅಲ್ಲಿ ಆಗ್ತಾಯಿತ್ತು. ಆವಾಗ ಅಲ್ಲಿ ಫಿಸಿಯೋ ಅವರು ನನಗೆ ಪ್ರಭು ಸರ್ ಮತ್ತು ಶ್ರೀಧರ್ ಸರ್ ತುಂಬ ಹೆಲ್ಪ್ ಮಾಡಿದರು, ಟ್ರೈನ್ ಮಾಡಿದರು ಅದಕ್ಕೆ. ಆಮೇಲೆ ಇನ್ನೊಂದು ನೀ ಇಂಜುರಿ ಆಯಿತು 4 ಇಯರ್ಸ್ ಆದಮೇಲೆ ಅದಾಗಿ. ಆವಾಗ ನಾನು ಹಂಸ ಮ್ಯಾಮ್ ನಾನು ಹತ್ತಿದ್ದೆ ಅವತ್ತು ತುಂಬ. ಅದು ಇಷ್ಟೇ ನನಗಿದ್ದ ತಲೆಯಲ್ಲಿ, ನನಗೆ ಏನು ಮತ್ತೆ ಕಬಡ್ಡಿ ಆಡ್ಲಿಕ್ಕೆ ಆಗೋದಿಲ್ವೇನೋ ಅದಷ್ಟೇ ತಲೆಯಲ್ಲಿರೋದು. ಮನೆಯಲ್ಲಿ ಏನಂತಾರೆ ಅದು ಏನಿಲ್ಲ, ನಾನು ಕಬಡ್ಡಿ ಆಡಬೇಕಷ್ಟೇ, ಇನ್ನು ಕಬಡ್ಡಿ ಆಡಲಿಕ್ಕೆ ಇಷ್ಟೇ ತಲೆಯಲ್ಲಿ ಬಂದಿದ್ದು. ಇನ್ನು ನನ್ನ ಮನೆಯವರು ಕಬಡ್ಡಿ ಆಡಲಿಕ್ಕೆ ಬಿಡೋದಿಲ್ವೇನೋ ಅನ್ನೋ ಭಯ ತುಂಬ ಇತ್ತು ಅವತ್ತು. ನೆಕ್ಸ್ಟ್ ಮ್ಯಾಚ್ ಇತ್ತು ತಾಂಬಾದಲ್ಲಿ, ನನಗೆ ಇಂಜುರಿ ಆಗಿರೋ ತಾಂಬಾದಲ್ಲಿ. ನೆಕ್ಸ್ಟ್ ಬಬಲೇಶ್ವರದಲ್ಲಿ ಮ್ಯಾಚ್ ಇತ್ತು. ಅವತ್ತು ಮ್ಯಾಮ್ ಅಂದರೆ ಮ್ಯಾಮ್ ಮೈಂಡ್ಸೆಟ್ ಇಷ್ಟೇ ಇತ್ತು, ಇಲ್ಲ ನಿನಗೆ ಏನಾಗಲಿಲ್ಲ ಅನ್ನೋದಿತ್ತು. ಬಟ್ ನಾನು ಅವತ್ತು ಅಲ್ಲೇ ಹೇಳಿದೆ ಮ್ಯಾಮ್ಗೆ, ಮ್ಯಾಮ್ ತಾಗಿದೆ ನನಗೆ ತುಂಬ ಅಂತ ಹೇಳಿದೆ. ಮ್ಯಾಮು ಅವ್ರಿಗೂ ಟೆನ್ಷನ್ ಇತ್ತು, ಬಟ್ ಇಲ್ಲ ನೀನು ನೆಕ್ಸ್ಟ್ ಮ್ಯಾಚ್ ಅವ್ರು ಆಡ್ತೇನೆ ಅಂತಲೇ ಇದ್ದರು ಅವರು. ಯಾಕಂದರೆ ನನಗೆ ಗೊತ್ತಾಯ್ತು, ಅಂದರೆ ಯಾಕಂದರೆ ಫಸ್ಟ್ ಇಂಜುರಿ ಆದ್ದರಿಂದ ನನಗೆ ಅದರ ಬಗ್ಗೆ ಸ್ವಲ್ಪ ನಾಲೆಜು ಇತ್ತು ನನಗೆ. ಅವತ್ತು ನಾನು ಮ್ಯಾಚಿಗೂ ಹೋಗಲಿಲ್ಲ, ಕೂತ್ಕೊಂಡು ಲೈವ್ ನೋಡ್ತಿದ್ದೆ, ಒಬ್ಬಳೇ ಇದ್ದೆ, ತುಂಬ ಹತ್ತಿದ್ದೆ ಅವತ್ತು ನಾನು ಏನು ಮಾಡಲಿ ಅನ್ನೋದು. ಮನೆಗೆ ಹೇಳಲೇ ಇಲ್ಲ, ಸೀದಾ ಹಂಸ ಮ್ಯಾಮ್ ನಮ್ಮ ಮನೆಗೆ ಹೋಗಿದ್ದೆ ನಾನು ಅವತ್ತು. ಆಮೇಲೆ MRI ಎಲ್ಲ ಮಾಡಿಸಿದ್ವಿ, ಮನೆಗೆಲ್ಲ ಹೇಳಲಿಲ್ಲ ನಾನು. ಅದರಲ್ಲಿಯೂ ಸರ್ಜರಿ ಅಂತ ಬಂತು. ಸೀದಾ ಪ್ರಶಾಂತ್ ಮೋಹನ್ ಡಾಕ್ಟ್ರ್ ಹತ್ರ ಹೋದೆ ನಾನು. ಸರ್ ಮನೆಗೆ ಹೇಳದೆ ಸರ್ಜರಿ ಮಾಡ್ಬೋದಾ ಸರ್ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ನಾನು ಅಪ್ಪ ಅಮ್ಮನ ಪರ್ಮಿಷನ್ ಇಲ್ಲದೆ ನಾನು ಸರ್ಜರಿ ಮಾಡೋದಿಲ್ಲ ಅಂತಲೇ ಹೇಳಿದರು ಅವರು. ಅತ್ತೆ ಅವಾಗ ಹೇಳಿದರು, ನೀನೇನು ಭಯ ಮಾಡಬೇಡ, 5-4 ಇಂಜುರಿ. ನಾನು ಆವಾಗಲೂ ಕೇಳಿದಷ್ಟೇ, ಸರ್ ಕಬಡ್ಡಿ ಆಡ್ಬೋದಲ್ಲ ಸರ್ ಇನ್ನೊಂದು ಸರ್ಜರಿ ಆದರು ಅಂತ. ಅವಾಗ ಹೇಳಿ, ನೀನು ಎಂಥ ಭಯ ಮಾಡಬೇಡ, ಸಚಿನ್ ತೆಂಡೂಲ್ಕರ್, ರೊನಾಲ್ಡೋ ಅವ್ರಿಗೆಲ್ಲ 4-5 ಸರ್ಜರಿ ಆಗಿದೆ, ನಿಂದು ಯಾವುದೂ ಅಲ್ಲ, ನೀನೇನು ಟೆನ್ಷನ್ ಮಾಡಿ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಆಗಿ ಆಡ್ತೀಯ ಅಂತ ಹೇಳಿದ್ರು. ಅವಾಗ ಇನ್ನೂ ಸಮಾಧಾನ ಆಯಿತು, ನಾನು ಮತ್ತೆ ಫಾಸ್ಟಾಗಿ ರಿಕವರಿ ಆಗಿ ಆಡಬೇಕು. ಆದರೆ ಮನೆಯವರನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ಆ ಮೂಮೆಂಟಲ್ಲಿ ಸುಳ್ಳು ಹೇಳಿದ್ದೆ ನಾನು ಅಪ್ಪನ ಹತ್ರ, ನನಗೆ ಜಾಬ್ ಒಂದು ಅಪಾರ್ಚುನಿಟಿ ಇದೆ, ಸಣ್ಣ ಸರ್ಜರಿ, ನಾನು 10 ದಿವಸದಲ್ಲಿ ನಾನು ನಡೆದು ವಾಕೆಲ್ಲ ಮಾಡಿಕೊಂಡು ಇದು ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಒಪ್ಪಿದ್ರು, ಜಾಬ್ ಅಲ್ಲ ಬೇಗ ರಿಕವರಿ ಆಗ್ತಾಳಂತೆ ರಪ ಅಂತ. ಹಾಗೆ ಹೇಳಿದಾಗೆ 10 ದಿವಸದಲ್ಲಿ ನಡೆದಿದ್ದೆ ನಾನು. ಸೀದಾ ಹಾಸ್ಟೆಲಿಗೆ ಹೋಗಿದ್ದೆ ನಾನು ರೆಡಿ ಆಗಬೇಕಂತ.
3 ತಿಂಗಳಲ್ಲಿ 4 ತಿಂಗಳಲ್ಲಿ ರೆಡಿಯಾಗಿ ನಾನು ಸೀನಿಯರ್ ನ್ಯಾಷನಲ್ಸ್ ಆಡಿದೆ. ಬಟ್ ಡಾಕ್ಟ್ರಿಗೆ ಗೊತ್ತಿರಲಿಲ್ಲ, ಪ್ರಶಾಂತ್ ಮೋಹನ್ ಡಾಕ್ಟ್ರಿಗೆ. ಅವ್ರು ಹೇಳಿದರು 1 ವರ್ಷ ನೀನು ಆಡಬೇಡ, ಕರೆಕ್ಟಾಗಿ ಇದು ಮಾಡು ಅಂತ. ಬಟ್ ನನಗೆ ಅದು ಅಪರ್ಚುನಿಟಿ ನಾನು ಚೂಸ್ ಮಾಡಲಿಲ್ಲ ಅಂದರೆ ಇವತ್ತು ಖಂಡಿತವಾಗ್ಲೂ ಇಂಡಿಯಾ ನಾನು ಹಾಕ್ತಿರ್ಲಿಲ್ಲ. ಅದು ನ್ಯಾಷನಲ್ಸ್ ನನಗೆ ಅಂದರೆ ಅಲ್ಲಿಂದ ಪರ್ಫಾರ್ಮೆನ್ಸ್ ನಂದು ಜಾಸ್ತಿ ಆಗ್ತಾನೆ ಹೋಯಿತು. ಬಟ್ ಅದೇ ಸರ್ಗೆ ಗೊತ್ತಿರಲಿಲ್ಲ ನಾನು 4 ತಿಂಗಳಲ್ಲಿ 5 ತಿಂಗಳಲ್ಲಿ ಆಡಿದ್ದೀನಿ ಅಂತ. ಬಟ್ ಅವರು ನನ್ನ ಟೆಸ್ಟಿಗೆಲ್ಲ ಹೋದಾಗ ಪ್ರತಿಯೊಂದು ಪ್ರೋತ್ಸಾಹ ನೀಡ್ತಿದ್ರು. ನನಗೊಂದು ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರು ಬೇರೆ ಕಡೆ ಎಲ್ಲ ನಾನು ಕೇಳಿದೆ ಫೀಸ್ 1.5 ಲಕ್ಷ 2 ಲಕ್ಷ ಅಂತ ಹೇಳ್ತಾರೆ. ಅವರು ನನಗೆ 65,000 70,000ದಲ್ಲಿ ಮಾಡಿ ಕೊಟ್ಟರು ನನಗೆ, ನಾನು ಅಂತ ಹೇಳಿ. ಅವರು ಅದು ಅಷ್ಟು ನನಗೆ ಮಾಡಿ ಇದೆಲ್ಲ ಮಾಡಿದ್ದಕ್ಕೆ ನಾನು ಇವತ್ತು ಕೊರಳಿಗೆ, ಇಲ್ಲಾಂದರೆ ಆ ಡಾಕ್ಟ್ರ್ ನನಗೆ ಸಿಗ್ತಿರ್ಲಿಲ್ಲ ಅಂದರೆ, ಯಾಕೆ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಏನಾಗ್ತಿದ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಫಿನಾನ್ಷಿಯಲ್ ವಿಷಯದಲ್ಲಿಯೂ ನನಗೆ ಸಪೋರ್ಟ್ ಮಾಡಿ, ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ತುಂಬ ಸಪೋರ್ಟ್ ಮಾಡಿದರು ಆ ಸರ್. ನಾನು ಇಲ್ಲಿ ಬಂದ ತಕ್ಷಣ ನಿನ್ನಿಂದ ಮೊನ್ನೆ ನಾನು ಅವ್ರ ಹತ್ರನೇ ಹೋದೆ. ಎಷ್ಟು ಖುಷಿ ಪಟ್ರು ಅಂದರೆ ತುಂಬ ಖುಷಿ ಪಟ್ಟರು ಆ ಡಾಕ್ಟ್ರ್. ಬಾಬಾ ಅಂತ ಅವ್ರದ್ದು ಅಸಿಸ್ಟೆಂಟ್ ಕರೆದು ಒಂದು ಫೋಟೋ ತೆಗಿ ನನ್ನ ಇವಳ ಹತ್ರ ಅಂತ ಹೇಳಿದ್ರು. ಖುಷಿ ಆಯಿತು, ತುಂಬ ಖುಷಿ ಪಟ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ನಿಮ್ಮ ಮನೆಯವರೇ ಫಸ್ಟ್ಗೆ ನಿಮಗೆ ದೊಡ್ಡ ಸಪೋರ್ಟರ್. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಾತ ಇವತ್ತಿದ್ದಾರೆ, ನಿಮ್ಮ ಅಜ್ಜಿಯ ಬಗ್ಗೆ ಕೂಡ ಹೇಳಿದ್ರಿ, ಅಂದರೆ ನಮ್ಮ ಹೋಮ್ ಟೂರಲ್ಲಿ. ಸೊ ಅವ್ರು ಇವತ್ತಿಲ್ಲ, ಆದರೂ ಕೂಡ ಅವರನ್ನು ಇವತ್ತು ನೆನಪು ಮಾಡಿಕೊಳ್ಳೋಣ. ಸೊ ತಾತ ಮತ್ತು ನಿಮ್ಮ ಸಂಬಂಧ ಹೇಗೆ, ಹಾಗೆ ಅವ್ರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಿಮ್ಮ ತಾತ ನೀವು ಈ ಗೆದ್ದಿರುವಂಥ ಖುಷಿಯ ಬಗ್ಗೆ ಒಂದು ಟಾಕ್ ಕೊಟ್ಟಿದ್ದಾರೆ. ಅದು ಏನಂತ ಫಸ್ಟಿಗೆ ನೋಡ್ಕೊಂಡು ಬರೋಣ. ಅವು ಎನ್ನೋ ಫುಲ್ಲಿ అలాగే ఎంగులు తర అనిపించినగా వాళ్ళు చూడు సాటిస్ఫైడ్ ఆయన తర అలాగే అన్ని ఉద్యోగ మొలుతుకోడు దెంకులు నీకల్లా నట్టుడు ನನ್ನ అలాగే ಪಿರಾಯ ಮೊತ್ತಂದು ಐಕ್ ಒಂಜಿ ಒಲ್ಪಾಂಡಲ ಒಂಜಿ ಕೆಲಸ ದಪ್ಪ ಕೊರಿ ಅರ್ಧ ಹೆಂಗಲ್ಲ ಐತಾತು ಮಲ್ಲ ಸಂತೋಷ ಹೋಗ್ಲಾಯ್ತು. ನಿಮ್ಮ ತಾತ ಹೇಳಿರುವಂಥ ಮಾತಿನ ಬಗ್ಗೆ ನೀವು ಏನು ಹೇಳ್ತೀರಿ, ಮತ್ತು ತಾತನ ಬಗ್ಗೆ ನಿಮಗಿರುವಂಥ ಆ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸ್ತೀರಿ ಅಂತ? ಸರ್, ನಾನು ನಂದು ತಾತನನ್ನೇ ನೋಡಿ ಕಲ್ತಿರೋದು ಸಣ್ಣದಿರುವಾಗದಿಂದಲೂ. ಅಜ್ಜ ಹೇಳ್ತಿದ್ರು, ಅಂದರೆ ಭತ್ತ ಹಾಕೋಕ್ಕಿಂತ ಮುಂಚೆ ಅದು ನೆನೆಸಿಡ್ತಾರಲ್ಲ, ಅದು ಮಾಡ್ತಿದ್ರು. ಆಗ ಅಜ್ಜ ಹೇಳ್ತಿದ್ರು ಒಂದು ಬಿಡಬೇಡ ಅಂತ ಹೇಳ್ತಿದ್ರು, ಯಾಕಂದರೆ ಆ ಒಂದು ಭತ್ತದಲ್ಲಿ ತುಂಬ ಭತ್ತ ಆಗ್ತಿತ್ತು. ಸೊ ಅದೆಲ್ಲ ಅವರು ಊಟನೂ ಆಗಿರ್ಬೋದು, ಮಾಡುವಾಗ ಒಂದು ಊಟ ಬಿದ್ದರು ಕೆಳಗೆ ಬಿದ್ದರೆ ಏನಾಗೋದಿಲ್ಲ, ಹೆಕ್ಕಿ ತಿನ್ನಬೇಕು ಅಂತ ಹೇಳ್ತಿದ್ರು. ಪ್ಲೇಟಲ್ಲಿ ಒಂದು ಉಳಿಸ್ಬೇಡಿ ನೀವು ಅಂತ ಹೇಳ್ತಿದ್ರು, ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಒಂದು ಅಕ್ಕಿಯ ಬೆಲೆ ಏನು ಅನ್ನೋದು, ಎಷ್ಟು ಕಷ್ಟ ಇದೆ ಅನ್ನೋದು. ಅವರು ಇದ್ದ ರೀತಿ ಆಗಿರ್ಬೋದು, ಅವರು ಹೋಗ್ತಿದ್ದ ನಡೆ ಆಗಿರ್ಬೋದು, ಅದನ್ನೇ ನಾನು ನೋಡಿ ಕಲ್ತಿರೋದು ನನ್ನ ಅಜ್ಜನಿಂದ. ಮತ್ತೆ ನಿಮ್ಮನ್ನು ಬಹಳ ಕಷ್ಟಪಟ್ಟು ಸಾಕಿರ್ತಕ್ಕಂತಹದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ. ನನಗೇನೋ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ, ಅವರ ಕನಸನ್ನು ತಮ್ಮ ಮಕ್ಕಳಲ್ಲಿ ನೋಡೋಕ್ಕೆ ಪ್ರಯತ್ನವನ್ನು ಪಟ್ಟರು, ಅದರಲ್ಲಿ ಸಕ್ಸಸ್ ಕಂಡ್ರು. ತಂದೆಯ ಬಗ್ಗೆ ಏನು ಹೇಳ್ತೀರಾ ನೀವು ಇವತ್ತು ಅಂತ? ಸರ್, ಆ ತಂದೆಯ ಮಗಳಾಗಿ ನಾನು ಹುಟ್ಟಿದ್ದೇನೆಂದರೆ ನಾನು ಪುಣ್ಯ ಮಾಡಿದ್ದೇನೆ. ಯಾಕಂದರೆ ನನ್ನಪ್ಪ ಒಂದು ಮನುಷ್ಯರಿಗೂ ನೋವು ಮಾಡಿದ ಜನವೇ ಅಲ್ಲ. ಅವರು ಅಷ್ಟು ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ನೋಡಿಕೊಂಡು ಬಂದಿದ್ದಾರೆ. ಇವನ್ ಮನೆಯವರನ್ನು ಆಗಿರ್ಬೋದು. ಅಷ್ಟು ನಾನು ನೋಡಿದ ಮಟ್ಟಿಗೆ ಯಾರು ಅವ್ರ ಬಗ್ಗೆ ಒಬ್ಬರು ನನಗೆ ಇದುವರೆಗೆ ನನ್ನ ಅಪ್ಪನ ಬಗ್ಗೆ ಕೆಟ್ಟದಾಗಿ ಯಾವತ್ತೂ ಮಾತಾಡಲಿಲ್ಲ. ಯಾಕಂದರೆ ನಾನು ಅವರು ವೇಟರಾಗಿ ಕೆಲಸ ಮಾಡ್ತಿದ್ರು. ಆವಾಗ ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೆ, ನಾನು ಕಾರ್ಕಳಕ್ಕೆ ಹೋಗ್ತಿದ್ದೆ. ಆವಾಗ ಅಪ್ಪ ತಿಂಡಿ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆವಾಗ ನಾವು ತಿಂಡಿ ತಿಂದು ಅಲ್ಲಿ ಅಪ್ಪ ವೇಟರಿಗೆ ಒಂದು 10 ರೂಪಾಯಿ ಕೊಡ್ತಿದ್ರು, ಅವ್ರ ಹತ್ರ ಕರೆಕ್ಟಾಗಿ ಇಲ್ಲದಿದ್ರು. ಆವಾಗ ಅಪ್ಪ ಹೇಳಿದರು, ನೀವು ಇನ್ನು ದೊಡ್ಡ ವ್ಯಕ್ತಿಗಳಾದಮೇಲೆ, ಕೆಲಸಕ್ಕೆ ಹೋದ್ಮೇಲೆ ಈ ಥರ ಹೋಗಿ ಅವ್ರಿಗೆ ಕೊಡಿ, ನಿನ್ನ ಅಪ್ಪ ಸಹ ಈ ಥರ ಕೆಲಸನೇ ಮಾಡ್ಕೊಂಡು ಬಂದಿರೋದು, ಅವರಿಗೆ ಕೊಡೋದನ್ನು ಮರಿಬೇಡಿ ಅಂತ ಅವತ್ತೊಂದು ಮಾತು ಹೇಳಿದರು. 28 ವರ್ಷ ಅವರು ವೇಟರಾಗಿ ವರ್ಕ್ ಮಾಡ್ತಿದ್ರು. ಅಪ್ಪ ಹೇಳ್ತಿದ್ರು, ಗ್ಲಾಸ್ ಎಲ್ಲ ತೊಳೆದು ನಾನು ಕಷ್ಟಪಟ್ಟಿದ್ದೇನೆ, ನಾನು ಕಲ್ತಿಲ್ಲ ಅಂದರೂ ನನ್ನ ಮಕ್ಕಳಿಗೆ ನಾನು ಕಲಿಸ್ತೇನೆ. ಅಪ್ಪ ಹೇಳಿದರು ಒಂದು ದಿವಸ, ನಾನು ಎಜುಕೇಷನ್ ಕೊಟ್ಟೆ, ಎಲ್ಲ ಕೊಟ್ಟೆ, ಬಟ್ ಮನೆಯೊಂದು ನಿಮಗೆ ಮಾಡಿ ಕೊಟ್ಟಿಲ್ಲ ಅಂತ. ಬಟ್ ನಾನು ಅವತ್ತು ಹೇಳಿದೆ, ಮನೆ ಮುಖ್ಯ ಅಲ್ಲಪ್ಪ, ನಿಮ್ಮ ಪ್ರೀತಿ ನಮ್ಮ ಜೊತೆ ಇರೋದು, ನಾವು ಹೇಗಿರ್ತೇವೆ ಅನ್ನೋದು ಮುಖ್ಯ. ಮನೆ ಮಾಡಬೇಕು, ಮನೆ ಬೇಕು, ಬಟ್ ಕುಟುಂಬದಲ್ಲಿ ಇರುವ ಭಾಗ್ಯ ಯಾರಿಗೂ ಸಿಗುವುದಿಲ್ಲ. ನಾವು ಇದರಲ್ಲಿ ಇದ್ದೇವೆ ಅನ್ನೋದೇ ನಮಗೆ ಖುಷಿಯ ವಿಷಯ. ಅದು ನಾನು ಅವತ್ತು ಅಪ್ಪನಿಗೂ ಹೇಳಿದ್ದೆ. ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಅಪ್ಪ ಸಣ್ಣದಿಂದ. ನನಗೊಂದೇ ಆಸೆ ಇರೋದು, ಯಾಕಂದರೆ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆದಿರೋದಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅಪ್ಪನನ್ನು ಒಂದು ದಿವಸ ನಾನು ಖುಷಿ ಪಡಿಸಬೇಕು, ಅಪ್ಪನನ್ನು ನಾನು ನೋಡಬೇಕು, ನನ್ನಿಂದ ಏನಾದರೂ ಒಂದು ಅವರಿಗೆ ಮಾಡಬೇಕನ್ನೋ ತುಂಬ ಆಸೆ ಇತ್ತು ನನಗೆ. ಇವತ್ತು ಒಂದು ಮಟ್ಟದಲ್ಲಿ ನಾನು ಮಾಡಿದ್ದೇನೆ, ಇನ್ನೊಂದು ಮಟ್ಟದಲ್ಲಿ ನನಗೆ ಮಾಡೋದು ಇದೆ. ಯಾಕಂದ್ರೆ ನನ್ನ ಕೆಲಸ ಆಗಿ ನಾನು ಅಪ್ಪನನ್ನು ಯಾವ ರೀತಿ ನೋಡ್ಕೊಳ್ತೇನೆ ಅನ್ನೋದು ಅವ್ರಿಗೂ ಒಂದು ಆಸೆ ಇರುತ್ತೆ. ಇವತ್ತು ನಾನು ಖುಷಿ ಕೊಟ್ಟಿದ್ದೇನೆ ಅಪ್ಪನಿಗೆ
ತುಂಬ ಅಪ್ಪ ಹೇಳಿದರು, ನಾನು ಸುರತ್ಕಲ್ ಹೋಗುವಾಗ ನನ್ನ ಜೊತೆ ಈಗ ಎಷ್ಟು ಜನ ಮಾತಾಡ್ತಿದ್ದಾರೆ, ಎಷ್ಟು ಖುಷಿಯಲ್ಲಿ ಮಾತಾಡ್ತಿದ್ದಾರೆ ಅದು ನಿನ್ನಿಂದ ಅಂತ ಹೇಳುವ ಖುಷಿ ಅವರಿಗೊಂದು ತುಂಬ ಇದೆ ಅಲ್ವಾ. ನಿಮ್ಮ ತಂದೆ ನಾರಾಯಣ ಪೂಜಾರಿ ಅವರು ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರು ಇದ್ದಂತಹ ಆ ದಿನಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದನ್ನು ಕೂಡ ಏನು ಅಂತ ತಿಳ್ಕೊಂಡು ಬನ್ನಿ. ನಾನು ಪುಟ್ಟದ ಬಲ ದಿನ ಊರೇ ಒಂದು ಪ್ರತಿಯವರಿಲ್ಲ ಎಂಕಲೇನು ಭಾರಿ ಪ್ರೀತಿಪೂರ್ವಕವಾದ ಎಂಕಲೇನು ಮಲ್ಪುಯರು ಗೊಬ್ಬುನೇಟು ಭಾರಿ ಹುಷಾರು ಎಲ್ಲೇ ಜೋಕುಲೇಡೆ ಮುಲ್ಪ ಎಂಕನ ಗುಡ್ಡೆಗೊಪ್ಪಲ ರಾಮಾಂಜನೇಯ ಕ್ಲಬ್ ಉಂಡು ಬೊಕ್ಕ ಒಂಜಿ ವಿಟ್ಟೋಪ ರುಕ್ಮೈ ಕ್ಲಬ್ ಉಂಡು ಬೊಕ್ಕ ಮುಲ್ಪ ತಗ್ಗಡು ಒಂಜಿ ಎಲ್ಲೆಲ್ಲೆ ಅಂಚ ವಾಚಿಕೋಸು ಗೈಕ್ ನೆಕ್ ಪೂರ ಗೊಬ್ಬ ಒಂದಿತ್ತೋಳು ಅವಳದು ಒಂಜಿ ಪ್ಲೇಟ್ ಲೋಟೆ ಒಂದೇನು ಪೂರ ಪ್ರೈಸ್ ಪತ್ತೊಂಬತ್ತು ಬರೋಂತಳು ಇಂಕ ಭಾರಿ ಖುಷಿ ಆವಂತಳು ಭಾರಿ ಖುಷಿ ಬೇಡ ಭಾರಿ ಖುಷಿ ಆವಂತಳು ಅಪ್ಪ ಒಂಜಿ ದಿನ ಅಂಚನೆ ಒಂಜಿ ಮುಲ್ಪ ಬೀಚಿಡ್ ಒಂಜಿ ಜೋಕುಲ್ ಒಂಜಿ ಮ್ಯಾಚ್ ಆಂಡು ಮ್ಯಾಚ್ ಆನಾಗ NMPಟಿದ ಸರ್ ಆ ಮ್ಯಾಚ್ ಬರೋ ತುಯ್ಯರು ಜೋಕುಲ್ ನಮ್ಮದೇನು ತುಯ್ಯರು ಮೊಲ್ಲೇನೆಲ್ಲ ಬಕ್ಕೊಡ್ತೀವಿ ನವ್ಯ ಬಾಂಡದಿಲ್ಲ ಅವಳು ಈ ರಡ್ಡು ಜೋಕುಲೇನು ಆಕಳು ಪತೊಂಡೇರು ಅಂಚ 6 ಕೇಂಡೇರು ಅಪ್ಪ ಏನು ಬಂಡೆ ಎಂಕ್ ಪೊಣ್ಣು ಮಗಳತೆ ಇಂಕೊಂಚೂರು ಭಾರಿ ನಾಕುಸಿ ಆಂಡು ಪೊಣ್ಣು ಜೋಕುಲೇನು ಭಾರಿ ಜಾಗ್ರತೆ ಅವಳತೆ ಪೊಣ್ಣ ಎಲ್ಲದಾಲ ಹೆಚ್ಚಿಗಮ್ಮೆ ಅಂಡ ಓಲ ಎಂಕ್ ಪೂರ ಪೊಂಜೋಕುಲ್ನ ಬಗ್ಗೆ ಭಾರಿ ಅಂತೆ ಚಿಂತನೆ ಪೂರ ಅರಡು ಬಂಡೆ ಎಂಕ್ ಡೈಲಿ ಅಲ್ಲೇನು ಇಲ್ಲಡೆ ಕಡಪುರೋಡು ಡೈಲಿ ಇಲ್ಲಡೆ ಕಡಪುರೋಡು ಕಡಪುಡ್ದು ಚಾರಿಗೆ ಪೋದು ಬರ್ಪಿಲ್ಲ ಕಪ್ಪೋಡು ಅಂತ ಬಂದು ಯಾನ್ ಮಲ್ಪ ಆಂಡ್ಯಾರು ಅಂಚೆ ಮೊಲೆ ನಾಡಿಗೆ ಕಡಪುಡ್ದು ಕೊರಿಯೆ ಅವಳು ಮೌಳು ಎಡ್ಡೆ ಕ್ಲಿಕ್ ಆಯಲು NMPಟಿ ಶಾಲೆ ಎಡ್ಡೆ ಕ್ಲಿಕ್ ಆಯಲು ಎಡ್ಡೆ ಉಂದಾಯಲು ಐಡ್ದು ಒಕ್ಕ ಅಲ್ಲಿ 8th 10th ಮುಟ್ಟ ಕಲ್ಪುಣೆ ಇಟ್ಲ ಭಾರಿ ಹುಷಾರ ಅಲ್ಲ ಕಲ್ಪುಣೆ ಇಟ್ಲ ಎಡ್ಡೆ ಮಾರ್ಕ್ ದೆತ್ತೋಲು ಭಾರಿ ಹೆಂಗೆ ಖುಷಿ ಆಂಡು ಬೊಕ್ಕ SLC ಆಯ್ ಬೊಕ್ಕ ಎಂಕನ ಮೇಡಮು ಹಂಸ ಮೇಡಮು ಒಂದಿನ ಹೆಂಗೆ ಕಾಲ್ ಮಲ್ತೇರು ಈರ ಮಗಲೇ ಹೆಂಗೆ ಕೊರೋಡು ಎಂಕಲೆ ಕೊರೋಡು ಆಳ್ವಾಸ ಸಂಸ್ಥೆ ಅವಾಗ ಎಡ್ಡೆ ಕಾಲೇಜಿ ಗೇಮ್ ಉಡುಪುರ ಎಡ್ಡೆ ಉಂದು ಬೊಕ್ಕ ಹಾಸ್ಟೆಲ್ ಉಂತೋಡೊಂದು ಉಂತುನ ಒಂದು ಪೂರ ಉಂದುತ್ತನು ಅಪ್ಪ ಮೇರೆಗೆ ಎಣ್ಣೆಕ್ಕೆ ಏನು ಪಂಡೆ ಎನ್ನ ಬಾಲೆನಿ ನಾನು ಕೊರ್ಪಿನೆಕ್ಕದಾಲ ಎನ್ನ ಒಂದು ಇಜ್ಜಿ ಈರು ಎನ್ನ ಬಾಲೆನಿ ಈರ್ನ ಬಾಲೆದಲಕನೆ ತೂಪರಂದಾಂಡ ರೆಸ್ಪಾನ್ಸ್ ಪೂರ ದಾಲ ಬಾಲೆಗೆ ಒಂಜಿ ವಾ ರೀತಿ ಇಡ್ಲ ಒಂಜಿ ಇಂಚಿನಲ ಒಂಜಿ ಫಾಲ್ಟ್ ಬರಂದಿಲ್ಲಗ ತೂಪರಂದಂಡ ಎನ್ನ ಬಾಲೆನಿ ಇರೇ ಕೊರ್ಪೆ ಪಂಡೆ ಅವೇ ಪ್ರಕಾರ ಆರು ಎನ್ನ ಬಾಲೆನ ಆರು ಅನ್ನ ಏನ ಅನ್ನ ಅಪ್ಪೆಲ್ಲ ಕಣೆ ತೂತೇರ ಆರು ಒಂಜಿ ಪೊರ್ತುಗು ಉಣ್ಣೇರೆ ಭಾರಿ ಕಷ್ಟ ಆಗ್ತಾನೆ ದನಿಗೆ ಗೇಣಿ ಕೊರೋಡು ದನಿಗೆ ಗೇಣಿ ಕೊಡ್ದು ಐಟು ಒರಿನ ಬೈತ ಬಾರುಂಡತೆ ಐತ ಒಂದೇಟು ಎಂಕಲೆಗೆ ಅಮ್ಮ ಒಂಜಿ ಸೇರಿತ ನೊಪ್ಪುಣು ಮಲ್ತದು ಎಂಕಲೆಗೆ ಅಮ್ಮ ಪಾಡೊಂದುತ್ತೇರು ಅಮ್ಮ ಕಾಂಡೆ ಪೋಂಡ ರಾತ್ರಿ 8 ಗಂಟೆ ಮುಟ್ಟಲ್ಲ ಕಂಡೋಡು ಬೇಲೆ ಮಲ್ತದು ಒಂಜಿ ಸೇರಿ 29 ಹೊತ್ತೇರು ನನ್ನ ಅಪ್ಪ ಅಮ್ಮನ ಧರ್ಮ ಆತಿ. ಓಕೆ, ನೆಕ್ಸ್ಟ್ ಅಮ್ಮ ಬೀಡಿ ಕಟ್ಟಿ ಜೀವನವನ್ನು ಸಾಗಿಸಿ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವಂಥ ಕಷ್ಟದ ದಿನಗಳನ್ನು ತುಂಬ ನೋಡಿದ್ದಾರೆ ತಾಯಿ ಶಶಿಕಲಾ ಅವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ? ನಿಮ್ಮಿಬ್ಬರ ಸಂಬಂಧ ಬಗ್ಗೆ ಇವತ್ತು ಎಷ್ಟು ಹ್ಯಾಪಿ ಆಯಿತು? ಒಂದು ಸಣ್ಣ ನೋವಾದರೂ ಕೂಡ ತಾಯಿ ಯಾವತ್ತೂ ತಡ್ಕೊಳ್ಳೋದಿಲ್ಲ. ನೀವು ಇಂಜುರಿ ಎಲ್ಲ ಆಗಿರುವಂಥ ಸಂದರ್ಭದಲ್ಲಿ ಹೇಗೆ ಅಮ್ಮ ತಡ್ಕೊಂಡ್ರು, ಇವತ್ತು ಎಷ್ಟು ಖುಷಿಯಲ್ಲಿದ್ದಾರೆ ಅದ್ರ ಬಗ್ಗೆ ಹೇಳಿ ಅಂತ. ನನ್ನ ತಾಯಿ ತುಂಬ ಖುಷಿ ಪಟ್ಟಿದ್ದಾರೆ. ತಾಯಿ ಸ್ನಾನವೇ ಬೇರೆ ಇರುತ್ತೆ, ಅದನ್ನು ನನಗೆ ದೊಡ್ಡ ಮಟ್ಟದಲ್ಲೇ ತುಂಬಿದ್ದಾರೆ ಅವರು. ನನ್ನ ನೋವುಗಳನ್ನು ಅವ್ರು ನೋಡ್ಕೊಂಡು ಬಂದಿದ್ದಾರೆ. ಅವರು ಇದು ಹಾಸ್ಪಿಟಲಲ್ಲೆಲ್ಲ ಇದ್ದದ್ದು ಅಮ್ಮನೇ. ನನ್ನ ಮುಂದೆ ಏನು ಮಾಡ್ತಿಲ್ಲ, ಯಾರಾದರೂ ಬಂದು ಏನಾದರೂ ಒಂದು ಹೇಳಿದರೆ ಅಮ್ಮ ಅಲ್ಲೇ ಕಣ್ಣೀರು ಹರಿಸ್ತಿದ್ರು. ಅವಾಗ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗ್ತಿತ್ತು, ನನ್ನಿಂದ ಅಮ್ಮ ಅಳ್ತಾ ಇದ್ದಾರೆ ಅಂತ. ಅವಾಗಲೂ ನಾನು ನೆನ್ಪು ಮಾಡಿಕೊಂಡೆ, ನಾನು ಇವತ್ತು ಹತ್ತಿದ್ದಾರೆ, ಅವರಿಗೆ ನಾನು ಒಂದು ದಿವಸ ಖುಷಿ ಕೊಡಬೇಕು ಅನ್ನೋದು ನಾನು ಹಾಸ್ಪಿಟಲಲ್ಲಿ ಕೂತು ನನ್ನ ತಲೆಯಲ್ಲಿ ಇತ್ತು. ಇದೇ ಒಂದು ಕಬಡ್ಡಿ ವಿಷಯದ ಹತ್ತಿದ್ದಾರೆ, ಇದೇ ಕಬಡ್ಡಿ ವಿಷಯಕ್ಕೆ ಅವರು ಖುಷಿ ಪಡಬೇಕು ಅನ್ನೋದು ನಾನು ಅವತ್ತು ನನ್ನ ಮನಸ್ಸಲ್ಲಿ ಹಿಡ್ಕೊಂಡಿದ್ದೆ. NMPT ಸ್ಕೂಲಿಗೆ ಹೋಗ್ತಿದ್ದೆ, ಅವಾಗ ಬಸ್ಸಲ್ಲಿ ಹೋಗಬೇಕಿತ್ತು. ಅಮ್ಮ 6 ರೂಪಾಯಿ ಕೊಡ್ತಿದ್ರು ಅವಾಗ, 3 ರೂಪಾಯಿ ಹೋಗಲಿಕ್ಕೆ 3 ರೂಪಾಯಿ ಬರಲಿಕ್ಕೆ. ಕೆಲವೊಮ್ಮೆ ಅಪ್ಪ ಅಂದರೆ ಸ್ನಾನಕ್ಕೆಲ್ಲ ಹೋಗುವಾಗ ಆ ಬಟ್ಟೆ ವಾಶ್ ಮಾಡಬೇಕಿತ್ತು, ಆವಾಗ ಅಪ್ಪ ವೇಟ್ರಾಗಿ ಕೆಲಸ ಮಾಡ್ತಿದ್ರು, ಟಿಪ್ಸ್ ಎಲ್ಲ ಸಿಗ್ತಿತ್ತು, ಅದನ್ನು ಬಟ್ಟೆ ಅಡಿಯಲ್ಲಿ ಇಡ್ತಿದ್ರು ಅಮ್ಮ. ಕೆಲವೊಮ್ಮೆ ಏನೋ ಕೆಲಸಕ್ಕಿದ್ರೆ ಅಮ್ಮ ಹೇಳ್ತಿದ್ರು,
ಅದು ಕಾಯಿನ್ ತಗೊಂಡು ನೀನು ಹೋಗು 6 ರೂಪಾಯಿ ತಗೋ ಅಂತ ಹೇಳ್ತಿದ್ರು. ಅವಾಗ ನಾನು ಎಣಿಸೋದು ನನಗೆ ಎಂಥಾದ್ರೂ ಒಂದು ತಿನ್ಲಿಕ್ಕೆ ಅಂತ ಸ್ವಲ್ಪ ಆಸೆ ಆಗ್ತಿತ್ತು. ಆ ಟೈಮಲ್ಲಿ ಸುಸ್ತಾಗಿ ಬರ್ತಿದ್ದೆ. ಅವಾಗ ದೊಡ್ಡ ಕಾಯಿನ್ ಯಾವುದಿದೆ ಅದನ್ನು ತಗೋತಿದ್ದೆ, ಯಾಕಂದರೆ ಸಣ್ಣ ಸಣ್ಣ ತಗೊಂಡ್ರೆ ಅದು ತುಂಬ ಇದು ಸಣ್ಣ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ದೊಡ್ಡ ಕಾಯಿನನ್ನು ನಾನು ಒಂದೆರಡು ತೆಗೆದು ಹೋಗ್ತಾ ಇದ್ದೆ, ಹೋಗಿ ಬರ್ತಾ ಇದ್ದೆ. ಆವಾಗ ಅದು ಹಣ ಇಲ್ಲಾಂದ್ರೂ ಅಮ್ಮನ ಸೂಪ್ ಅಡಿಯಲ್ಲಿ ಒಂದು ಹಣ ಇರ್ತಿತ್ತು. ಪ್ರಾಕ್ಟೀಸ್ ಆಗಿ ಬಂದಾಗ ಅಮ್ಮ ಜೊತೆ ನನಗೆ ಏನಾದರೂ ಬೇಕು ತಿನ್ನಲಿಕ್ಕೆ, ಮನೇಲಿ ಇಲ್ಲದಿದ್ದರೆ ಅಮ್ಮನ ಹತ್ರ ಕೇಳ್ತಿದ್ದು, ಅಮ್ಮ ನನಗೆ ಬೇಕೆ ಅಂತ. ಅವಾಗ ಅವರು ಸೂಪ್ ಅಡಿಯಿಂದ, ಅವರು ಬೀಡಿಯಿಂದ ಮಾಡಿರೋ ಹಣದಿಂದ ಅಡಿಯಲ್ಲಿ ಕೊಡ್ತಾ ಇದ್ರು ತಿನ್ಲಿಕ್ಕೆ. ನಿಮ್ಮ ಅಮ್ಮ ಕೂಡ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿರುವಂತ ಮಾತನಾಡಿದ್ದಾರೆ. ಸೊ ಏನು ಹೇಳಿದ್ದಾರೆ ಅಂತ ಹೇಳುವಂಥದ್ದು ಇವಾಗ ನೋಡ್ಕೊಂಡು ಬನ್ನಿ. ಯಾನ್ ಶಶಿಕಲಾ ಯಾನ್ ಪಂಡ ಮದ್ಮೇದ್ ಬಂದಾಗ ಇಂಕ ಬೀಡಿ ಗೊತ್ತಿತ್ತು ಜಿ, ಬತ್ತದ ಬೊಕ್ಕ ಮೂಲ ಕಲ್ತೀನಿ. ಎಂಕಲ್ನ ಮಾಮಿ ತಮ್ಮಲೆ ಪಂಡೇರು ಬೀಡಿ ಕಲ್ಪುಲ ಎಲ್ಲಡು ಅಡಿಗೆ ಮಲ್ತು ಕುಲೋಣ್ಣತ ಬೀಡಿ ಕಟ್ಟು ಬಂದು ಅಂಚ ಬೊಕ್ಕ ಏನು ಬೀಡಿ ಕಲ್ತೆ. ಬೀಡಿ ಕಲ್ತದ್ದು ಐದು ಬೊಕ್ಕ ಜೋಕುಲು ಎಲ್ಲಿ ಆತೆ, ಜೋಕುಲು ಬೊಕ್ಕ ಶಾಲೆ ಕಲ್ಪರ್ಲಂತೆ ಅನುಕೂಲ ಆಪುಂಡತೆ. ಕಬಡ್ಡಿ ಬುಡ್ಚಿ ಬಂದಿತ್ತೆ ಅಂಚ ಎನ್ನ ಮಗೆಲ ಬಂಡೆ ನನ್ನ ಬುಡ್ಚಿ ಕಬಡ್ಡಿ ಇಂದು ಅಮ್ಮ ಉಂತಲೆ ಕಬಡ್ಡಿ ನನ್ನ ಯಾವು ಪಂಡೆ ಅಂಜೆ ಅನ್ ಪಂಡೆ ಬುಡ್ಚಿ ಬಂಡಾಗ ಅಲ್ಕೇನು ನೆಜ್ಜಿ ಟೆಸ್ಟ್ ಬೋನ ಪನ್ಪಿನಿ ಡಾಕ್ಟ್ರೇಡಕೇನು ಡಾಕ್ಟ್ರೇ అని ಏಪ ಗೊಬ್ಬೊಲಿ ಪಂಡದಕ್ಕೇನು ಎನ್ನ ಕಾರು ಏಪ ಸುಮಾರು ಅಪ್ಪು ಪಂದ ಅಲ್ಕೇನು ಜೋಲ್ ಏನು ಏಪ ಗೊಬ್ಬೊಲಿ ಏಪೊಡ್ದು ಗೊಬ್ಬೊಲಿಂದಕ್ಕೇನು ಮಗೆಲ ಬಂಡೆ ಅಮ್ಮ ಬುಡ್ಚಿ ನನ್ನ ಕಬಡ್ಡಿ ಉಂತಲೆ ಯಾವ ರಡ್ಡು ಕಾರುಗಳಲ್ಲೇ ತಾಗಣತೆ ಬಂಡೆ ಜೋರು ಮಲ್ತೆ ನಾನು ಬುಡ್ಚಿ ನಮಕ ಕಬಡ್ಡಿ ಯಾವ ಒಂದು ಅಲ್ಕೇನು ನೆಜ್ಜಿ ಟೆಸ್ಟಿಗೆ ಏನು ಏತ ಸರಿ ಇಲ್ಲ ತೊಂಪೊಂಡಲ್ಲ ಮೋಲ್ಪೋದು ಉಲೈಕೇನು ಡಾಕ್ಟ್ರೇ అని ಏಪೊಡ್ದು ಗೊಬ್ಬರ ಸ್ಟಾರ್ಟ್ ಮಲ್ಪೋಲಿ ಬಣದು ಅಂಚ ಅಂಕುಲು ಮಸ್ತ್ ಇಂಕ ಬೇಜಾರಿತ್ತು ಮೋಲ್ ನಾನು ಉಂತವ ಜೋಲು ಕಬಡ್ಡಿ ಬಂದು ಅಂಚ ಬೊಕ್ಕ వాళ్ళ ಪಪ್ಪಲ ಪಂಡೇರ ಅಲ್ಲಿ ಕೇನು ಜೋಲತ್ತ ಆರ್ಲ ಇಂಕು ಜೋರು ಮಲ್ತೀರಿ ಈ ಪಣ್ಣು ಉಂತವು ಕಬಡ್ಡಿ ಬಂದು ಅಂಚ ಏನು ಬೊಕ್ಕ ಪಂಡೆಲ್ಲ ಕೇನು ಜೋಲ್ ಬೊಕ್ಕ ಪಂಡೇರ ಅಲ್ಲಿ ಕೇನು ಜೋಲತ್ತ ಗೊಬ್ಬು ಒಳ್ಳೆ ಗೊಬ್ಬಾಡು ಅಂಚ ಪಂಡೇರ್ ಅಂಚ ಬೊಕ್ಕುಲು ಬೊಕ್ಕ ಮಗೆಲ ಪಂಡೆ ನಿಕುಲು ದಾದ ಬೊಡ್ತುಂಡಲ್ಲ ಮಲ್ಪುಲೆ ಈತ್ ಬಂಗ ಬತ್ತಾತ ನಮ್ಮ ರಡ್ಡು ಕಾರ್ಗೋಸ್ಕರ ಪಂದು ಮಗೆಲ ಪಂಡೆ ಅಂಚ ಎಂಕುಲು ಬೊಕ್ಕ ಕಾರು ಅಂತೆ ಕಮ್ಮಿಲಾಂಡು ಅಲ್ಲಿ ಗೊಬ್ಬರನೇ ಸ್ಟಾರ್ಟ್ ಮಲ್ತೋಲ್ ಅಂಚ ಲಾಸ್ಟ್ಗೆ ಇತ್ತೆ ಗೊಬ್ಬು ನೈಟ್ ಮಿತ್ತು ಬತ್ತೋಲತಿ ಅವಳು ಬಾಂಗ್ಲಾದೇಶದ ಗೊಬ್ಬರೆಲ್ಲ ಸೆಲೆಕ್ಷನ್ ಆಯಲು ಅಂಚ ಬೊಕಾರು ಕೋಚುಲ ಪಂಡೇರು ಗೊಬ್ಬಡಾಲು ಎಂಕುಲುಲ್ಲ ತಲೆಗೆ ಬಂದು ಅಂಚ ಅಲ್ಲಿ ಗೊಬ್ಬುದು ವಿನ್ನಯಲು ಅಂಚೆ ಇತ್ತೆ ಎಂಕ್ಲಿ ಪುರೇರೆಗೆಲ್ಲ ತುಂಬ ಖುಷಿ ಆಯ್ತು. ಪ್ರತಿ ಮನೆಯಲ್ಲಿ ಒಬ್ಳು ತಂಗಿ ಇದ್ರೆ ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಕ್ಕಂತಹ ಒಬ್ಬ ಅಣ್ಣ ಇದ್ದೇ ಇರ್ತಾರೆ. ಕಿರಣ್ ಅಂತ ಅವರು ಮದುವೆಯಾಗಿ ಅತ್ತಿಗೆ ಕೂಡ ನಿಮಗೆ ಬಂದಿದ್ದಾರೆ. ಸೊ ಅಣ್ಣ ಅತ್ತಿಗೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಅಣ್ಣ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅವನು ಯಾವುದಕ್ಕೂ ನನಗೆ ಕಮ್ಮಿ ಆಗಲಿಕ್ಕೆ ಅವನು ಯಾವತ್ತೂ ಬಿಟ್ಟಿಲ್ಲ. ಬಟ್ ಅವನಿಗೆ ಸ್ವಲ್ಪ ಕಬಡ್ಡಿ ಅದರ ಸ್ಪೋರ್ಟ್ಸ್ ನಾಲೆಜ್ ಅಷ್ಟು ಇಲ್ಲ ಆ ರೀತಿ. ಬಟ್ ಅದಕ್ಕೆ ಅವನು ಸ್ವಲ್ಪ ಹೇಳ್ತಿದ್ದ, ಸಾಕು ಅವಳು ಕಬಡ್ಡಿ ಸಾಕು, ಅವಳು ಏನು ಇಂಜುರಿ ಎಲ್ಲ ಆದಾಗ ಹೇಳ್ತಿದ್ದ ಅಮ್ಮನ ಜೊತೆ. ನನ್ನ ಹತ್ರ ಯಾವತ್ತೂ ಹೇಳಿಲ್ಲ ಡೈರೆಕ್ಟಾಗಿ, ಯಾಕಂದ್ರೆ ನನಗೆ ನೋವಾಗುತ್ತೆ, ಬೇಜಾರಾಗುತ್ತೆ ಅನ್ನೋದಕ್ಕೆ ನನಗೆ ಇದುವರೆಗೆ ಡೈರೆಕ್ಟಾಗಿ ಹೇಳಲೇ ಇಲ್ಲ ಯಾವುದೇ ವಿಷಯ. ಅಮ್ಮನ ಹತ್ರ ಹೇಳ್ತಿದ್ದಿಲ್ಲ, ಅಪ್ಪನ ಹತ್ರ ಹೇಳ್ತಿದ್ದ. ಸಾಕು ಅವಳಿಗೆ ಕಬಡ್ಡಿ ಸಾಕಂತ ಹೇಳಿ, ಇನ್ನು ಸಾಕು ಅವಳು, ಇನ್ನು ಅವಳಿಗೊಂದು ಮದುವೆ ಮಾಡುವ ಸಾಕಂತ ಹೇಳ್ತಿದ್ದ. ಬಟ್ ಆಮೇಲೆ ನನಗೆ ಅನಿಸ್ತಿತ್ತು ಯಾಕೆ ಅನ್ನೋದು ಅವನು ಹೇಳ್ತಿದ್ದಾನೆ ಅಂದರೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಅವನು ಹೇಳಿದ್ದಾನೆ. ಯಾಕಂದ್ರೆ ನನಗೆ ನೋವಾಗಬಾರ್ದು, ನನಗೂ ಒಂದು ಒಳ್ಳೆ ಜೀವನ ಸಿಗಬೇಕನ್ನುವ ಈ ಉದ್ದೇಶಕ್ಕೆ ಅವನು ಹೇಳಿದ್ದಾನೆ ಅಂತ. ಸೊ ಅತ್ತಿಗೆ ಜೊತೆ ಯಾವ ರೀತಿ ಇದ್ದೀರಾ ಅಂತ ನನಗೆ ಕಾಲ್ ಇಲ್ಲ, ಮೆಸೇಜ್ ಮಾಡ್ಕೊಂಡು ನಾವು ಮಾತಾಡ್ಕೊಂಡೇ ಇದ್ದೇವೆ. ನನ್ನ ಖುಷಿ ಅವರು ಅದಕ್ಕಿಂತ 10 ಪಟ್ಟು ಜಾಸ್ತಿ ಖುಷಿ ಪಡ್ತಿದ್ದಾರೆ. ನನ್ನ ಖುಷಿ ಅವರು ಸ್ವಂತ ಅಕ್ಕ ಥರನೇ ನನ್ನನ್ನು ನಾನು ಅವರನ್ನು ಟ್ರೀಟ್ ಮಾಡ್ತೀನಿ, ಸ್ವಂತ ತಂಗಿ ಥರನೇ ಅವರು ನನ್ನನ್ನು ಟ್ರೀಟ್ ಮಾಡ್ತಿದ್ದಾರೆ. ಎನ್ನ ಪುದರ್ ಕಿರಣ್ ಪಂದು ದುಂಬು ಸುರತ್ ಕಲ್ಡು ಎಂಕಲ ಬಿಸ್ನೆಸ್ ಬಂಡ ಎನ್ನ ಮಾತೆರೆಗ್ಲ ಪರಿಚಯ ಉಂಡು. ದುಂಬಾಲ್ ಕಿರಣ್ಣ ಮಿಗ್ದಿ ಬನೋನ್ ಇತ್ತೇರು ಇತ್ತ ಧನಲಕ್ಷ್ಮಿನ ಪಲ ಎಂದು ಬನೋನ್ಲೇರು ಮಾತೆಲ್ಲ ಅಂಚ ಎಂಕ ಮಸ್ತ್ ಖುಷಿ ಅವನೊಂದು. ನಮಸ್ತೆ, ಎನ್ನ ಪುದರ್ ಪವಿತ್ರ, ಯಾನ್ ಧನಲಕ್ಷ್ಮಿನ ಅಣ್ಣನ ವೈಫ್. ಎಂಕೊಂಜಿ ಅಕಲ್ನ ಪ್ರೀತಿ ಎಂಚುಂಡು ಪಂಡ ಒಂಜಿ ಸ್ವಂತ ಅಕ್ಕಗೆ ಎಂಚ ಪ್ರೀತಿ ಕೊಡ್ಪೇರು ಆ ಥರ ಅಕಲ್ ಎಂಕ ರಡ್ಡು ಜನಲ್ಲ ಎನ್ನ ಮೆರ್ನ ಮೆಗ್ದಿನಕುಲು ಅತ್ತಿಗೆ ಎಡ್ಲ ಜಾಸ್ತಿ ಅಕಲ್ ಒಂಜಿ ಸ್ವಂತ ಅಕ್ಕಲಕ್ಕನೆ ಟ್ರೀಟ್ ಮನ್ಪುರು. ಎಂಕಲ್ ಅಕಲ್ ಒಂಜಿ ಮೆಗ್ದಿಲಕ್ಕನೆ ಎಂಕ ಪಂಡ ನಾನು ಹೊರ್ತೆ ಮಗಲ್ ಅಂಚ ಹಿಂಗೆ ಮುಲ್ಪ ಬತ್ತದ ಬಕ್ಕ ಮಲ್ಲ ಫ್ಯಾಮಿಲಿ ತಿಕ್ಕಿದ್ರೆ ನನ್ನ ಹಸ್ಬೆಂಡ್ನ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅಂಚ ಅದು ಮಸ್ತ್ ಜನ ಮೆಗ್ದಿನಕುಲು ಮಸ್ತ್ ಖುಷಿ ಆಪುಂಡು. ಮುರಣೆ ಅಲ್ಲಿ ವಿನ್ ಆಯ್ನ ಪನ್ನಾಗ ಹೆಂಗೆ ಜನ ಸ್ವಂತ ಮೆಗ್ದಿ ವಿನ್ ಆದಾಗ ಎಂಚ ಫೀಲ್ ಆಪುಂಡು, ರಿಯಲ್ ಎಂಚ ಫೀಲ್ ಆಂಡ್ ಬಿಕಾಸ್ ಮ್ಯಾಚ್ ಮಸ್ತ್ ಟಫ್ ಇತ್ತು. ಎಂಕಲ್ ಒಟ್ಟಿಗೆ ತೋನಿತ್ತೀನಿ ಪೂರ ಮ್ಯಾಚ್ ನಟೆ, ಎಸ್ಪೆಷಲಿ ಸೆಮಿಫೈನಲ್ಸ್ ಬೊಕ್ಕ ಫೈನಲ್ಸ್. ಇಟ್ ವಾಸ್ ರಿಯಲಿ ಟಫ್ ಮ್ಯಾಚ್. ನಿಮ್ಮ ಅಮ್ಮನ ಸ್ಥಾನವನ್ನು ತುಂಬಿರುವಂಥ ಚಿಕ್ಕಮ್ಮನವರಿದ್ದಾರೆ, ಗೀತಾ ಅವರು, ರಾಜೀವಿರಿ ಅವರು, ಯಶೋಧ ಅವರು.
ಸೊ ಅವರು ನಿಮ್ಮನ್ನು ಮಗಳ ರೀತಿಯಲ್ಲೇ ನೋಡ್ಕೊಂಡಿದ್ದಾರೆ, ಹಾಗೇನೆ ಬೆಳೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಚಿಕ್ಕಮ್ಮ ಹೇಳೋದಕ್ಕಿಂತ ನನ್ನ ತಾಯಿ ಥರನಂತಲೇ ಹೇಳ್ಬೋದು. ನಾನು ಅವ್ರನ್ನ ಆ ರೀತಿಯೇ ನೋಡಿರೋದು, ಕರೆದಿರೋದು ಆಂಟಿ ಆಂಟಿ ಅಂತ ಕರೆದಿರ್ಬೋದು, ಬಟ್ ತಾಯಿ ಥರನೇ ನಾನು ಅವರನ್ನು ನೋಡ್ಕೊಂಡು ಬಂದಿದ್ದೇನೆ. ಎನ್ನಪುದರ ಗೀತಾ ಬಂದು ಯಾನ್ ಧನಲಕ್ಷ್ಮಿನ ಚಿಕ್ಕಪ್ಪನ ಬಿಡಿದ ಚಿಕ್ಕಮ್ಮ ಬೊಕ್ಕ ವಿಷಯ ಪಂಡ ಇಂಕುಲು ಜಾಯಿಂಟ್ ಫ್ಯಾಮಿಲಿ ಇಡುಲ್ಲ. ಎನ್ನ ಕಂಡ 4-5 ಜನ ಜೋಕುಲು ಅಕುಲು ಅಕ್ಕಲ ಬಡಿದಿ ಜೋಕುಲು ಒಟ್ಟಿಗೆ ಎಂಕುಲು 14 ಜನ ಇಲ್ಲಡುಲ್ಲ. ಮಸ್ತ್ ಖುಷಿ ಆವೊಂದುಂಡು. ಇನ್ನಿತ ದಿನೊಟ್ಟು ಎನ್ನ ಮಗಲ್ಲ ಕಬಡ್ಡಿ ಪ್ಲೇಯರ್ ಆದಿತ್ತೋಲು 10th ಮುಟ್ಟ ಬೊಕ್ಕಾಲು ಕಲ್ಪನೆ ಹುಷಾರಿತ್ತೋಲು, ಕಲ್ಪನೆಗೆ ಆಸಕ್ತಿ ಕೊರಿಯೋಲು ಆಂಡ ದನ್ನು ಕಬಡ್ಡಿಗೆ ಆಸಕ್ತಿ ಕೊರಿಯೋಲು ಉಂದು ಎಂಗೆ ಮಸ್ತ್ ಖುಷಿ ಆವೊಂದುಂಡು. ದಾದ ಪಂಡ ಇನ್ನಿತ ಒಂಜಿ ಎಂಕಲ್ ನಾ ತಮ್ಮಲೆ ಭಾರಿ ಕಷ್ಟವೈದ್ನಾರು. ಸಂಜೀವ್ ಪೂಜಾರಿ ಪಂಡ ನಮ್ಮ ಗುಡ್ಡೆಗೊಪ್ಪಲೋಡು ಪುದಾರ್ ಪೋಯಿನಾರು. ಇನ್ನಿತ ಆರ್ನ ಇನಿ ಈತು ಪ್ರಾಯಡ್ 92 ಪ್ರಾಯಡ್ ಆಕಣೊಂಜಿ ಪುದಾರ್ ಪೋಪಿನ ಮಣ್ಣಗೆ ಎಂಕ್ಲೆಗ್ ಸಂತಸದ ಖುಷಿತ ವಿಷಯ ಒಂದು. ಕಂಗ್ರಾಚುಲೇಷನ್ ದನ್ನು ಮಸ್ತ್ ಖುಷಿ ಆಪುಂಡು. ಈ ನಮ್ಮ ಮಗಲ್ ಬಂದು ಎಂಗೆ ಮಸ್ತ್ ಖುಷಿ ಆವೊಂದುಂಡು. ಎನ್ನ ಕಣ್ಣನಿ ಶಿವರಾಮ್ ಸುವರ್ಣ ಎಂಕ್ ರಡ್ಡು ಜೋಕುಲು ರಡ್ಡು ಜೋಕುಲು ಕಲ್ತೊಂದುಲ್ಲೇರು ಕಾಲೇಜಿಡ್. ಎನ್ನ ಮಲ್ಲ ಮಗಲು ಧನುವೆ ಸ್ವಂತ ಮಗಲ್ ಲೆಕ್ಕನೆ ಎನ್ನ ಜೋಕುಲು ಎಂಚ ವಿನ್ನಾಯರ ಅಂಚೆನೆ ಎನ್ನ ಮಗಲು ವಿನ್ನಾಯ ಲೆಕ್ಕ. ಎಂಕ್ಲೆಗೆ ಈ ಒಂಜಿ ಮೈಕ್ ವೇದಿಕೆ ಪೋಪುನೊಂಜಿ ಇಂದೇನು ಧನು ಒದಗದು ಕೊರಿಯಾಲು. ಆಲ್ ದ ಬೆಸ್ಟ್ ಧನು. ನನಾತ್ ದೇವೆರಲೇನೆ ಎಡ್ಡೆ ಮಲ್ಪಡು ಎಂಕ್ಲೇನೆ ಏಪಲ ಆಲ್ ಕೈ ಬುಡಾಯಲು ಅಲ್ಲೆಲ್ಲ ಎಂಕುಲು ಏಪಲ ಬೆರಿಸಾಯ ದಿಪ್ಪುವ ಬಂದು ನಟ್ಟೊನುವೆ ದೇವೇರಿಡ. ಬಾಂಗ್ಲಾದೇಶಡು ವಿನ್ನಾದ ಬತ್ತಿನೆಂಕ್ಲೆ ಭಾರಿ ಖುಷಿಯಾಂಡು. ಇಡೀ ದೇಶಕ್ಕೆ ಪೂರ ಭಾರಿ ಖುಷಿಯಾಂಡು. ದನಲಾಲಿನ ಅಂಚೆನ್ನೆ ದೇವೇರು ಪೋಯ್ನಲ್ಪ ಪೂರ ವಿನ್ ಮಲ್ಪೊಡು ಎಂಕ್ಲೆಗೆ ಆಸೆ ಉಂಡು. ನೆಕ್ಸ್ಟ್ ತಮ್ಮ ಮತ್ತೆ ಮತ್ತೊಬ್ಬರು ಅಣ್ಣ ಅವರಿದ್ದಾರೆ. ಯಾರೆಲ್ಲ? ದೀಕ್ಷಿತ್ ಮತ್ತೆ ಅಕ್ಷಯ್ ಅಂತ. ಎನ್ನ ಬುದರ್ ದೀಕ್ಷಿತ್ ಬಂದು ಎಂಕ್ ಧನು ಅಕ್ಕ ಅವಡು. ಸೊ ಯಾನ್ ಮ್ಯಾಚ್ಲ ತೂಂತೆ ಇಂಡಿಯಾಗೆ ಒಂಜೊಂಜಿ ಪಾಯಿಂಟ್ ಮಲ್ಪನಾಗಲ್ಲ ಯಾನ್ ಮಸ್ತ್ ಸೆಲೆಬ್ರೇಟ್ ಮಲ್ತೊಂತೆ. ಸೊ ಬೊಕ್ಕ ಆಲು ಧನು ಎಂಚ ಬಂಡ ಆಲು ಮಾತ ಬೇಲೆಗ್ಲ ಸೈ, ಕಬಡ್ಡಿ ಇಡ್ಲ ಸೈ, ಬೊಕ್ಕ ನಮ್ಮ ಕೃಷಿತ ಬೇಲೆ ಇಡ್ಲ ಮಾತೆಟ್ಲ ಸೈ. ಎಂಕುಲು ಎಲ್ಲಿಯೋದಿಂಚಿಲ್ಲ ಒಟ್ಟಿಗೆ ಪುಟುದು ಮಲ್ಲಾತಿನಕುಲು ಒಟ್ಟಿಗೆ ಗೊಬ್ಬುದು ಮರಕೋತಿಗೆ ಸಮೇತ ಗೊಬ್ಬೊಂದಿತ್ತ ಒಟ್ಟಿಗೆ ಅವು ಇತ್ತೆಗ್ಲ ನೆನಪುಂಡು. ಅಂಚೆನೆ ಅಲ್ಲ ಕಬಡ್ಡಿ ಲೈಫ್ ಸ್ಟಾರ್ಟ್ ಆಯಿನೇ 6th 7th ಇರ್ದು ಒಂದುವೇ ನಮ್ಮ ಗ್ರಾಮ ಸಂಘದ ಸ್ಪೋರ್ಟ್ಸ್ ಕ್ಲಬ್ ಇರ್ದು ಅಲ್ತಿರ್ದು ಅಲ್ಲಿ ಪಣಂಬೂರು ಪೋಯೋಲು. ಪಣಂಬೂರ್ದು ನಮ್ಮ ಹಂಸ ಮೇಡಮ್ ತೂದು ಅಲ್ನ ಗೇಮ್ ತೂದು ಆಳ್ವಾಸಿಗ್ಲೇ ತಂಪೋಯರು. ಅಲ್ತಿರ್ದು ಅಲ್ಲ ಮಲ್ಲ ಲೈಫ್ ಸ್ಟಾರ್ಟ್ ಆಂಡು. ಅಲ್ಲಿಗೊಂಜಿ ಸರ್ಕಾರಿ ಉದ್ಯೋಗ ಆವೋಡು ಬಂದು ಕೆಲ ಮಸ್ತ್ ಆಸೆ ಅವೊಂದು ಈಡೇರಾದ ಕೋರೋಡು ಗೌರ್ಮೆಂಟ್. ಅವ್ರ ಜೊತೆ ನಾನು ಸಣ್ಣದಿಂದ ಆಟಕ್ಕೆ ಹೋಗ್ತಿದ್ದೆ. ಅದೇ ಮರಕೋತಿ, ಗೋಲಿ, ಅದೆಲ್ಲ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ವಿ. ಅವ್ರ ಜೊತೆ ನಾನು ಬೆಳೆದಿರೋದು. ಇವತ್ತು ನಾನು ಈ ಲೆವೆಲ್ಗೆ ಹೋಗಿದ್ದೇನೆಂದರೆ ಹೇಳಿದರೆ ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ. ನನಗೆ ಕಾಲ್ ಮಾಡಿ ಹೇಳೋದು, ಅವರು ಅಂದರೆ ಮಾತಾಡಿದಾಗ ನನಗೆ ಗೊತ್ತಾಗ್ತಿತ್ತು ಎಷ್ಟು ಖುಷಿ ಪಡ್ತಿದ್ದಾರೆ ಅವರು. ಅವನು ದೀಕ್ಷಿತ್ ಅಂತ ಇದ್ದಾನೆ ನನ್ನ ತಮ್ಮ, ಅವನಂತೂ ನಲಿತಾ ಇರ್ತಾನೆ. ಒಂದೆಷ್ಟು ಕಾಲ್ ಮಾಡಿದಾನಂತಿಲ್ಲ. ಹಾಗೆ ನಂದು ಅಕ್ಷಯ್ ಅಂತ ನನ್ನ ಅಣ್ಣ ಇದ್ದಾನೆ, ಅವನು ತುಂಬ ಖುಷಿ ಪಟ್ಟಿದ್ದಾನೆ. ತುಂಬ ಖುಷಿ. ಅವನು ಹೇಳೋದಿಷ್ಟೇ, ಧನು ಬೇಗ ಜಾಬ್ಗೊಂದು ಅಪ್ಲೈ ಮಾಡ್ಪಲ್ಲ ಅಂತ. ಆಳ್ವಾಸ್ ಅನ್ನುವಂತಹ ದೊಡ್ಡ ವಿದ್ಯಾಸಂಸ್ಥೆಯ ಒಳಭಾಗದಲ್ಲಿ ಅವಕಾಶವನ್ನು ಪಡ್ಕೊಂಡಿರೋದೇ ಪುಣ್ಯ. ಅದರಿಂದಾಗಿ ನೀವು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀರಿ ಅಂತ ಹೇಳುವಂಥದ್ದು ನೀವು ಕೂಡ ಹೇಳಿದ್ದೀರಿ. ಸೊ ನಿಮ್ಮ ಕೋಚ್ ಆಗಿ ಹಂಸಾವತಿ CH ಅವರು, ಸೊ ಅವರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಆದರು, ಅಲ್ಲಿ ಹೋದ ನಂತರ ಹೇಗಿದ್ರು, ಇವತ್ತು ಅವರ ಖುಷಿ ಹೇಗಿದೆ, ನಿಮಗೆ ಅವರ ಮೇಲಿರುವಂಥ ಒಪಿನಿಯನ್ ಏನಿದೆ ಅದನ್ನು ಸ್ವಲ್ಪ ಹೇಳಿ ಅಂತ. ಕ್ರೀಡಾಪಟುಗೆ ಕೋಚ್ ಇಲ್ಲದೆ ಖಂಡಿತವಾಗ್ಲೂ ಈ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕೋಚ್ ಇದ್ದರೆ ಮಾತ್ರ ಒಂದು ಪ್ಲೇಯರನ್ನು ರೆಡಿ ಮಾಡಿಕೊಂಡು ಅವ್ರದ್ದು ಪ್ರತಿಯೊಂದು ವಿಷಯ ತಿಳ್ಕೊಂಡು ಪ್ರಿಪ್ರೇಷನ್ ಮಾಡಲಿಕ್ಕಾಗೋದು. ಆ ಕೆಲಸವನ್ನು ನಂದು ಕೋಚ್ ಹಂಸ ಮ್ಯಾಮ್ ಮಾಡಿದ್ದಾರೆ. ನಾನು ಹಂಸಾವತಿ CH ಅಂತ ಆಳ್ವಾಸ್ ಕಬಡ್ಡಿ ತಂಡದ ಮಹಿಳಾ ತಂಡದ ಕಬಡ್ಡಿ ಕೋಚ್ ಆಗಿದ್ದೇನೆ. ಕಳೆದ 17 ವರ್ಷದಿಂದ ಆಳ್ವಾಸಲ್ಲಿ ನಾನು ಕೋಚಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈಗ ನನ್ನ ಒಂದು ಸ್ಟೂಡೆಂಟ್ ಒಬ್ಬಳು ನನ್ನ ಅಂಡರಲ್ಲಿ ಒಂದು 11 ವರ್ಷದಿಂದ ಟ್ರೈನಿಂಗ್ ಮಾಡ್ತಿದ್ದ ಒಬ್ಬಳು ಪ್ಲೇಯರ್ ಈಗ ಒಂದು ವರ್ಲ್ಡ್ ಕಪ್ ಅಂತ ಒಂದು ಟೂರ್ನಿಯಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ದಾಳೆ ಅಂದಾಗಲೇ ಖುಷಿಯಾಗಿತ್ತು. ಆದರೆ ಅವರು ವರ್ಲ್ಡ್ ಕಪ್ಪು ಗೋಲ್ಡ್ ಮೆಡಲ್ ಆದ ನಂತರ ಅಂತೂ ತುಂಬ ಖುಷಿಯಾಗಿದೆ. ಯಾಕೆಂದರೆ ಅವಳು ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಬಂದು 11 ವರ್ಷದ ನಂತರ ಒಂದು ಮೆಡ್ಲ್ ಮಾಡ್ತಾಳೆ ಅಂದಾಗ ತುಂಬ ಖುಷಿ. ಯಾಕೆಂದರೆ ನನ್ನ ಅಂಡರಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಆಗ್ತಿರುವಂಥದ್ದು ಒಬ್ಬಳು ಪ್ಲೇಯರ್. ನಮ್ಮ ಕೋಚಸ್ಗೆ ಪ್ರತಿಯೊಬ್ಬ ಕೋಚಿಗೆ ಕೂಡ ಅವರ ಅಂಡರಲ್ಲಿರುವ ಪ್ಲೇಯರ್ಗಳು ಇಂಟರ್ನ್ಯಾಷನಲ್ ಆಡಬೇಕು, ತುಂಬ ಎತ್ತರದಲ್ಲಿ ಹೋಗಬೇಕು ಅಂತ ತುಂಬ ಆಶಯ ಎಲ್ರಿಗೂ. ಹಾಗೆ ಅವಳು ಮೆಡಲ್ ಮಾಡಿದ್ದಾಳೆ. ನಾನು ಅವಳನ್ನು ಫಸ್ಟ್ ಟೈಮ್ ನೋಡಿದ್ದು ನಾವು ಹೀಗೆ ಓಪನ್ ಟೂರ್ನಮೆಂಟ್ ಬರಬೇಕಿದ್ರೆ ಹೈಸ್ಕೂಲ್ ಲೆವೆಲಲ್ಲಿ ಎಲ್ಲ ಕಡೆಯಲ್ಲಿ ದಕ್ಷಿಣ ಕನ್ನಡ ಸುತ್ತಮುತ್ತ ಆಡುವ ಟೂರ್ನಮೆಂಟ್ಗಳಲ್ಲಿ, ಮತ್ತು ಹಾಗೆಯೇ ಹೈಸ್ಕೂಲ್ ಮಟ್ಟದಲ್ಲಿ ಅವಳು
ಸ್ಕೂಲ್ ಗೇಮ್ಸಲ್ಲಿ ಮತ್ತು ಸಬ್ ಜೂನಿಯರ್ ಲೆವೆಲಲ್ಲಿ ಚೆನ್ನಾಗಿ ಆಡ್ತಾಯಿದ್ಲು ಅಂತೇಳಿ ಹೇಳಿದರು. ಹಾಗೆ ನಾವು ಕೂಡ ನಮ್ಮ ಟೀಮ್ ಕೂಡ ಅವರ ಒಪೊನೆಂಟಾಗಿ ನಾವು ತುಂಬ ಸಲ ಆಡಿದ್ದೇವೆ. ಅದರ ನಂತರ ನಾನು ಅವರನ್ನು ಹೆಚ್ಚಿನ ಎಜುಕೇಷನಿಗೆ, ಯಾಕಂದರೆ ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ದತ್ತು ಶಿಕ್ಷಣದ ಅಡಿಯಲ್ಲಿ ತುಂಬ ಸ್ಟೂಡೆಂಟ್ಸಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲ್ಲ ಬೇರೆ ಬೇರೆ ಕ್ರೀಡೆಗಳಲ್ಲಿ ಕೂಡ ಅವರಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ನಮ್ಮ ಚೇರ್ಮನ್ ಆದಂಥ ಡಾಕ್ಟರ್ ಎಂ ಮೋಹನ್ ಅವರು. ಅದರಲ್ಲಿ ನಾವು ಪ್ರತಿಭಾನ್ವೇಷಣೆ ಮಾಡಬೇಕಿದ್ರೆ ಇವಳಿಗೆ ಆ ಸೀಟಲ್ಲಿ ಅವಳಿಗೆ ಕೂಡ ಒಂದು ಕಬಡ್ಡಿಯಲ್ಲಿ ಸೆಲೆಕ್ಷನ್ ಕೊಟ್ವಿ ನಾವು 2015 ನಮ್ಮಲ್ಲಿಗೆ ಬಂದಳು. ಫಸ್ಟ್ ಪಿ ಯು ಸಿಯಿಂದ ಬರಬೇಕಿದ್ರೆ ಫಸ್ಟ್ ಪಿ ಯು ಸಿಯಲ್ಲಿ ಅವಳು ಜೂನಿಯರ್ ನ್ಯಾಷನಲ್ಸ್ ಆಡಿದ್ಲು, ಅಲ್ಲಿಂದ PU ನ್ಯಾಷನಲ್ಸ್ ಆಡಿದ್ಲು, ಹಾಗೆಯೇ ಜೂನಿಯರ್ ಇಂಡಿಯಾ ಕ್ಯಾಂಪಿಗೆ ಕೂಡ ಸೆಲೆಕ್ಷನ್ ಆದಳು. ಅಷ್ಟು ಸಣ್ಣ ಏಜಲ್ಲಿ ನಮ್ಮಲ್ಲಿ ಯಾರು ಕ್ಯಾಂಪಿಗೆ ಅಟೆಂಡ್ ಆಗಿರಲಿಲ್ಲ ಫಸ್ಟ್ ಇಯರಿಂದಲೇ. ಅದರ ನಂತರ ಅವಳು ಹಂತ ಹಂತವಾಗಿ PU ಲೆವೆಲಲ್ಲಿ ಆಗಲಿ, ಡಿಗ್ರಿಯಲ್ಲಿ ಆಗಲಿ, ಮತ್ತು PG ಕೂಡ ನಮ್ಮಲ್ಲಿ MCOM ತನಕ ಓದ್ತಿದ್ದಾಳೆ ಈಗ. ಎಲ್ಲದರಲ್ಲೂ ನಮ್ಮ ತಂಡದ ಬೆನ್ನೆಲುಬು ಅವಳು. ಎಲ್ಲರೂ ಕೇಳ್ತಾರೆ ಧನುವಕ್ಕ ಇದ್ದಾರಾ ಅಂತ. ಧನು ಇದ್ದರೆ ನಮಗೆ ಒಂಥರ ಮೋಟಿವೇಶನ್, ಯಾಕಂದರೆ ಅವಳು ಟೀಮಿಗೋಸ್ಕರ ತುಂಬ ಕೊನೆ ತನಕ ಆಡುವ ಬರ್ತೆ ಸೋಲೋ ಮ್ಯಾಚನ್ನು ಕೂಡ ಗೆಲ್ಲಿಸಿಕೊಟ್ಟ ತುಂಬ ಉದಾಹರಣೆಗಳಿದೆ. ಅವರು ಒಂದು ಹೆಣ್ಣಾಗಿದ್ದರಿಂದ ಒಂದು ಟೀಮನ್ನು ಒಂದು ಬೇರೆ ಕಡೆ ತಗೊಂಡು ಹೋಗ್ಬೇಕಂದ್ರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸುಲಭ ವಿಷಯ ಅಲ್ಲ ಯಾವತ್ತು. ಅದನ್ನು ನಂದು ಕೋಚ್ ಹಂಸ ಮ್ಯಾಮ್ ಮಾಡಿದ್ದಾರೆ. ಯಾಕಂದರೆ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲೋದಿಲ್ಲ. ಒಂದು ತಾಯಿಯ ರೀತಿಯೇ ತಾಯಿ ಸ್ಥಾನ ನಾನು ಅವರಿಗೆ ಕೊಟ್ಟಿದ್ದೇನೆ. ಅವರು ತನ್ನ ಮಗಳ ಥರನೇ ನನ್ನ ನೋಡಿಕೊಂಡು ಬಂದು ಪ್ರತಿಯೊಂದನ್ನು ನೋಡಿದ್ದಾರೆ. ಪ್ರತಿಯೊಂದು ವಿಷಯ, ಫಿನಾನ್ಷಿಯಲ್ ವಿಷಯ ಆಗಿರ್ಬೋದು, ಯಾವುದಕ್ಕೂ ನನಗೇನೋ ಕಷ್ಟ ಬಂದರೆ ಅಲ್ಲಿ ಯಾರಿದ್ದಾರೆ, ಹಂಸ ಮ್ಯಾಮ್ ಇದ್ದಾರೆ ಅಂತಲೇ ಹೇಳ್ಬೋದು. ಇವರು ಚಿಕ್ಕಪ್ಪ ಇದ್ದಾರೆ, ಚಿಕ್ಕಪ್ಪ ಕೂಡ ಇವ್ರ ಬಗ್ಗೆ ಒಂದು ಒಳ್ಳೆ ವಿಷಯ ಹೇಳಿದ್ದಾರೆ. ಅದು ಏನು ಅಂತ ಹೇಳೋದಕ್ಕಿಂತ ಮೊದಲು ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ನೀವು. ಚಿಕ್ಕಪ್ಪ ಇದ್ದಾರೆ, ನನಗೆ ತುಂಬ ಖುಷಿ ಆಗ್ತದೆ. ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇದೆ, ಜಾಸ್ತಿ ಅವ್ರಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ. ಬಟ್ ನನಗೊಂದು ಜಾಬ್ ಆದಮೇಲೆ ನಾನು ಅವ್ರಿಗೆ ಮಗಳಾಗಿ ನಾನು ಇರ್ತೇನೆ. ಅಲಾಯನ ಮಗಳು ಎನ್ನ ಮಗಲ್ಲ ಕಣೆ ಕಬಡ್ಡಿ ಪ್ಲೇಯರ್ ಅದು ಬಿತ್ತು ಬತ್ತಿನ ಎಂಕಲೆ ಭಾರಿ ಖುಷಿ ಅಂಚದವ್ರೆ ಅಲ್ಲೇನು ನನಲಾತು ಮಿತ್ತು ದೇವರು ಎಡ್ಡೆ ಮಲ್ಪಡು ಬಂದ್ಯಾನು ದೇವೇಡ ಪ್ರಾರ್ಥನೆ ಮಲ್ಕೊಂಡು. ಒಂದು ಹೆಣ್ಮಗಳಿದ್ರೆ ಯಾವ ರೀತಿ ಇರಬೇಕು ಅಂತ ಹೇಳೋದನ್ನು ನಿಮ್ಮಿಂದ ನನಗೆ ಕಂಪ್ಲೀಟ್ ಆಗಿರುವಂಥ ಇಂಟರ್ವ್ಯೂಯಿಂದ ನಾನು ತಿಳ್ಕೊಂಡೆ. ಯಾಕೆ ಗೊತ್ತಾ, ನೀವು ಕುಟುಂಬಸ್ಥರಿಗೆ ಕೊಡ್ತಕ್ಕಂತಹ ಒಂದು ಮರ್ಯಾದೆ, ಅವ್ರ ಜೊತೆ ಇಟ್ಟಿರುವಂಥ ಪ್ರೀತಿ, ನೀವು ಇಡುವಂತಹ ನಡತೆ, ನಿಮಗೆ ಕಲಿಸಿ ಕೊಟ್ಟಿರುವಂಥ ಕೋಚ್ಗಳ ಜೊತೆಗೆ ಇಟ್ಟಿರುವಂತಹ ಸಂಬಂಧ, ಇದೆಲ್ಲ ನೀವು ಶುದ್ಧ ಮನಸ್ಸಿನಿಂದ ಕೇವಲ ಬಾಯಿ ಮಾತಿಗೆ ಮಾತ್ರ ಹೇಳಿಕೊಳ್ಳದೆ ಈ ಮನಸ್ಸಿನಿಂದ ನೀವು ಯಾವತ್ತು ಇಟ್ಕೊಂಡಿದ್ದೀರಿ ನೋಡಿ, ಅದುವೇ ನಿಮಗೆ ಆ ದೇವರು ಕೊಟ್ಟಿರುವಂಥ ಗೆಲುವು ಅಂತ ನಾನು ಇವತ್ತು ಭಾವಿಸ್ಕೊಳ್ತೇನೆ. ಅಕ್ಕನ ಬಗ್ಗೆ ಫಸ್ಟ್ ಹೇಳಿ. ಅಂದರೆ ಅವ್ರು ನನ್ನ ಮತ್ತೊಂದು ಮದರ್ ಅಂತ ನಾವೇನು ಹೋಮ್ ಟೂರ್ ಮಾಡೋ ಸಂದರ್ಭದಲ್ಲಿ ನೀವು ಹೇಳಿದ್ರಿ. ಅಕ್ಕನ ಹೆಸರು ಏನು ಮತ್ತು ಅಕ್ಕನ ಬಗ್ಗೆ ಏನು ಹೇಳಕ್ಕೆ ನೀವು ಇಷ್ಟಪಡ್ತೀರಿ? ಅವಳ ಹೆಸರು ಲೀಲಾವತಿ ಅಂತ. ಅವಳನ್ನು ಕೀರ್ತಿ ಅಂತಲೇ ಕರೀತಾರೆ ಎಲ್ಲರೂ. ಅವಳು ಪ್ರತಿಯೊಂದು ನನ್ನ ಬಗ್ಗೆ ಅವಳಿಗೆ ಪ್ರತಿಯೊಂದು ಗೊತ್ತಿದೆ, ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ಏನೆಲ್ಲ ಮಾಡಿದ್ದೇನೆ ಅಂತ. ಇವತ್ತುವರೆಗೆ ನನ್ನ ಜೊತೆ ನಿಂತಿದ್ದಾಳೆ, ಇನ್ನು ಮುಂದೆನೂ ಅವಳು ನಿಲ್ತಾಳೆ. ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಇವತ್ತು ನಾನು ಈ ಮಟ್ಟಕ್ಕೆ ಹೋಗಿದ್ದೇನೆಂದರೆ ಅವಳು ಒಂದು ರೀಸನ್. ಎಂತ ಇದ್ರೂ ಹೋಗುದನ್ನು ನನ್ನ ಅಪ್ಪ ಅಮ್ಮ ಬೇಜಾರು ಮಾಡಿದಾಗಲೂ, ಅಂದರೆ ಹೋಗಬೇಡ ಅದು ಇದು ಅಂತ ಹೇಳಿದಾಗಲೂ ನನ್ನ ಅಕ್ಕ ಜೊತೆ ಹೇಳ್ತಿದ್ದೆ, ಅಪ್ಪನಿಗೆ ಸ್ವಲ್ಪ ಹೇಳು, ಅಮ್ಮನಿಗೆ ಸ್ವಲ್ಪ ಹೇಳು, ನಾನು ಹೋಗಿ ಬರ್ತೇನೆ, ನಾನು ಮಾಡ್ತೇನೆ. ಅಪ್ಪ ಹೇಳ್ತಿದ್ರು ಮದುವೆ ಆಗು ಸಾಕು, ಇನ್ನು ಕಬಡ್ಡಿ ಸಾಕು ಅಂತ. ಆ ಟೈಮಲ್ಲಿ ನಾನು ಅಕ್ಕನ ಹತ್ರ ಹೇಳಿದೆ, ಅಪ್ಪ ಜೊತೆ ಹೇಳು, ಇಂದು 1 ವರ್ಷ 2 ವರ್ಷ ಕಾಯಿ, ನಾನು ಏನಾದರೂ ಮಾಡ್ತೇನೆ ಅಂತ. ಆ ಟೈಮಲ್ಲೆಲ್ಲ ಅವಳೇ ಮನೆಯವರಿಗೆಲ್ಲ ಹೇಳಿ ಇದು ಮಾಡಿರೋದು. ಅಕ್ಕ ಅದೇ ವೇಣೂರಲ್ಲಿರೋದು, ಅವರು ಗಂಡನ ಮನೆ ವೇಣೂರಲ್ಲಿರೋದು. ಓಕೆ, ಒಂದ್ಸಲ ಕಾಲ್ ಮಾಡ್ಬೋದು ಅಕ್ಕನಿಗೆ? ನೋಡುವ, ಇವರ ಅಕ್ಕನಿಗೆ ಇವರೆಲ್ಲ ಇಲ್ಲಿ ಇದ್ದು ಮಾತಾಡಿರೋರು ಅಕ್ಕ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳೋದು ನೋಡೋಣ. ವಿಜಯ ವಿಖ್ಯಾತ್ ಅಂತ ಗೊತ್ತಾಯ್ತು. ನಿಮ್ಮ ಹೆಸರು ಲೀಲಾವತಿ ಅಂತ ಅಲ್ಲ? ಹೌದೌದು. ನೀವ್ ಯಾಕೆ ಇವತ್ತು ಇರ್ಲಿಲ್ಲ ಅಂತ ಎಲ್ಲ ಕೂಡ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವತ್ತಾಗ್ಲಿಲ್ಲ ಬರ್ಲಿಕ್ಕೆ. ಓಕೆ, ಬಟ್ ಒಂದು ವಿಷಯ, ನಿಮ್ಮ ತಂಗಿ ಇವತ್ತು ವರ್ಲ್ಡ್ ಕಪ್ ಅಲ್ಲಿ ಕಬಡ್ಡಿಯಲ್ಲಿ ಆಡಿ ನಮ್ಮ ದೇಶಕ್ಕೆ ಒಂದು ಪ್ರಶಸ್ತಿಯನ್ನು ತರುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ಕೊಂಡಿದ್ದಾರೆ. ಈ ನಮ್ಮ ಇಂಟರ್ವ್ಯೂ ಅಲ್ಲಿ ಪೂರ್ತಿ ಇರ್ಬೇಕಿದ್ರೆ ಅವರು ನಿಮ್ಮನ್ನ ನನ್ನ ಸೆಕೆಂಡ್ ಮದರ್ ಅವರೇ ನಂಗೆ ಸಪೋರ್ಟ್ ಮಾಡಿರೋದು ಅಂತ ತುಂಬಾನೇ ಹೇಳ್ತಾ ಇದ್ರು. ನಿಮ್ಗೆ ಎಷ್ಟು ಖುಷಿ ಆಯ್ತು ಅವರು ನಮ್ಮ ದೇಶಕ್ಕೋಸ್ಕರ ಆಟವನ್ನ ಆಡಿ ಕಪ್ ಗೆದ್ದಿದ್ದಾರೆ? ಎಷ್ಟು ಖುಷಿ ಆಯ್ತು ನಿಮಗೆ? ನಿಜ ಹೇಳ್ಬೇಕಾದ್ರೆ ತುಂಬಾನೇ ಖುಷಿ ಆಗಿದೆ. ಇದ್ರಲ್ಲಿ ನನ್ನದೇ ಅಂತ ಏನಿಲ್ಲ, ಜಸ್ಟ್ ಅವಳದೇ ಹಾರ್ಡ್ ವರ್ಕ್ಔಟ್ ಅಷ್ಟೇ. ಅವಳು ವರ್ಕ್ಔಟ್ ಮಾಡಿ, ಅಂದ್ರೆ ಎಷ್ಟೇ ಇದು ಬಂದ್ರೆ ಎಷ್ಟು ಸುಮಾರು ಅವಳಿಗೆ ಇಂಜುರಿ 2 ಸಲ ಆಯ್ತು. ಎಲ್ಲರೂ ಅಂದ್ರೆ ಕಾಮನ್, ಇಂಜುರಿ ಆದ ಕೂಡಲೇ ಅಪ್ಪ ಅಮ್ಮನಿಗೆ ಬೇಜಾರಾಗೋದು ಕಾಮನ್ ಅಲ್ಲ. ಬಟ್ ಅವಳು ಅದನ್ನು ಬಿಟ್ಟು ನಂಗೆ ಆಡ್ಬೇಕು ಅಂತ ಜಸ್ಟ್ ನಾನ್ ಹಿಂದ್ಗಡೆ ಸಪೋರ್ಟ್ ಮಾಡಿದ್ದೇನೆ, ಅಮ್ಮನ ಹತ್ರ ಅಪ್ಪನ ಹತ್ರ ಮಾತಾಡಿ ಇರ್ಲಿ ಆಡ್ಲಿ ಅಂತ. ಬಟ್ ಅವಳು ವರ್ಕ್ಔಟ್ ಮಾಡಿ ಅವಳದು ಕಾಲು ಇದು ಮಾಡ್ಕೊಂಡು ಆಡಿ ಅವಳದು ಇದೊಂದು ಡ್ರೀಮ್ ಅವಳದು, ಬಟ್ ಅಚೀವ್ ಮಾಡಿದ್ದು ತುಂಬಾನೇ ಖುಷಿ. ಓಕೆ,
ನಿಮಗೂ ತುಂಬಾ ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಎಸ್. ಸೊ ಭಾವನ್ ಬಗ್ಗೆ ಯಾವ ರೀತಿಯ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತೀರಿ? ನಿಮ್ಮ ತಂದೆ ದೇವರೇ ಕೊಟ್ಟಿರುವ ಅಳಿಯ ಅಂತ ಕೂಡ ಹೇಳಿದ್ರು. ಸೊ ನಿಮಗೆಷ್ಟು ಅವ್ರ ಬಗ್ಗೆ ಒಂದು ಹೆಮ್ಮೆ ಇದೆ, ಅವರಿಗೆಷ್ಟು ನಿಮ್ಮ ಬಗ್ಗೆ ಹೆಮ್ಮೆ ಇದೆ? ಅವರು ಅವರು ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ, ತುಂಬ ಅಂದರೆ ತುಂಬ ಸಪೋರ್ಟ್ ಆಗಿದ್ದಾರೆ. ಧನು ನೀನು ಮಾಡು, ನಾನು ಇದ್ದೇನೆ, ನಾವಿದ್ದೇವೆ ಅಂತ ಪ್ರತಿಯೊಂದು ವಿಷಯದಲ್ಲಿ ನನಗೆ ನಿಂತಿದ್ದಾರೆ. ಅಂಥ ಭಾವನನ್ನು ಪಡಿಲಿಕ್ಕೂ ನಾನು ಪುಣ್ಯ ಮಾಡಿದ್ದೇನೆ. ಆ ಮನೆಗೆ ನನ್ನ ಅಕ್ಕನನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಖುಷಿ ಆಗ್ತುಂಟು. ಅಷ್ಟು ಒಳ್ಳೆ ಭಾವ ನನಗೆ ಸಿಕ್ಕಿದ್ದಾರೆ. ಪ್ರವೀಣ್ ಅಂತ ಅವರ ಹೆಸರು, ವೇಣೂರಲ್ಲಿ ಇದ್ದಾರೆ. ನಮಸ್ತೆ, ವಿಜಯ್ ವಿಖ್ಯಾತ್ ಅಂತ. ಗೊತ್ತು, ನಮ್ದು ನಾನು ನಿಮ್ದು ವಿಡಿಯೋ ನೋಡ್ತಿದ್ದೀನಿ. ಹೌದಾ? ಸಬ್ಸ್ಕ್ರೈಬರ್. ಓ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮದೇ ಮಾವನ್ ಮನೇಲಿ ಇದ್ದೇನೆ ನಾನು, ಅತ್ತೆ ಮನೆಯಲ್ಲಿ. ಖುಷಿಯ ವಿಷಯ, ಯಾಕಂದ್ರೆ ಒಂದು ಹೆಣ್ಮಗ್ಳಾಗಿ 2 ಕಾಲು ಫ್ರಾಕ್ಚರ್ ಆಗಿತ್ತು. ಅವಾಗ್ಲೂ ನಾನು ಧೈರ್ಯದಲ್ಲಿದ್ದೆ. ಮತ್ತೆ ಮಾವ ಕೂಡ ಹೇಳ್ತಿದ್ರು ಸಾಕು. ನಾನು ಹೇಳ್ತಿದ್ದೆ ಬೇಡ, ಅವ್ರದ್ದು ಒಂದು ಇದು ಡ್ರೀಮ್ ಉಂಟು, ಅದನ್ನು ನಾವು ಅಲ್ಲಿ ಅರ್ಧಕ್ಕೆ ಸ್ಟಾಪ್ ಮಾಡೋದು ಬೇಡ. ಈ ಸಲ ಒಂದು ಲಾಸ್ಟ್ ನೋಡುವ, 26 ಎಂಡ್, ಮತ್ತೆ ಬೇಕಿದ್ರೆ ಮದ್ವೆ ಮಾಡುವಂತ ನಾನೇ ಹೇಳಿದ್ದೆ. ಸೊ ಅದಕ್ಕೆ ಒಂದು ಅವಳದು ಎಫರ್ಟ್, ಮತ್ತೆ ದೇವರಿದ್ದೆಲ್ಲ ಇದು ಆಶೀರ್ವಾದ ಇಲ್ಲದ್ರೆ ಯಾವ್ದು ಆಗಲ್ಲ. ಮತ್ತೆ ತುಂಬಾ ಅವಳದು ಭಕ್ತೆ, ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ಯಾಕಂದ್ರೆ ಅಷ್ಟು ಇದಿತ್ತು ಅವಳಿಗೆ. ಸೌತ್ ಇಂಡಿಯನ್ದಲ್ಲಿ ಒಬ್ಳೆ, ಮತ್ತೆ ಅವಳದು ಕೋಚ್ ಇರ್ಲಿ, ಮತ್ತೆ ಅವಳದು ಅಸೋಸಿಯೇಷನ್ ಇರ್ಲಿ, ಎಲ್ರು ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇದು ಒಬ್ಬರಿಬ್ಬರಿಂದ ಆದದಲ್ಲ, ತುಂಬಾ ಮಂದಿದ್ದು ಪ್ರಯತ್ನ ಉಂಟು. ಯಾರದೇ ಆಗ್ಲಿ, ಹರೀಶ್ ಸರ್ ಆಗ್ಲಿ, BC ರಮೇಶ್ ಸರ್ ಆಗ್ಲಿ, ಮತ್ತೆ ಮುನಿರಾಜ್ ಸರ್ ಆಗ್ಲಿ, ಎಲ್ರು ಸಪೋರ್ಟ್ ಮಾಡಿ ನನ್ನ ಹತ್ರ ಮಾತಾಡ್ತಿದ್ರು, ಅವ್ರ ಟಚ್ ಅಲ್ಲಿ ಇದ್ರು. ಯಾಕಂದ್ರೆ ಅಷ್ಟು ಇದಿತ್ತು, ಯಾಕಂದ್ರೆ ಒಬ್ರಿಂದ ಆದದಲ್ಲ. ಮತ್ತೆ ಕೋಚ್ ಆಗ್ಲಿ, ಯಾವಾಗ್ಲೂ ಕೋಚ್ ಅವ್ರದೊಂದು ತುಂಬಾ ಪ್ರಯತ್ನ ಉಂಟು ಪಾಪ. ಯಾಕಂದ್ರೆ ಅವ್ರದ್ದು ಪ್ರಯತ್ನ ಬೇಕಲ್ಲ. ಹೌದು ಸರ್. ಎಸ್, ನಿಮಗೂ ಒಳ್ಳೇದಾಗ್ಲಿ ಸರ್. ನನ್ನ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಸಪೋರ್ಟ್ ಮಾಡ್ತಕ್ಕಂಥ ಹೊರಭಾಗದ ಸಾಕಷ್ಟು ಮಂದಿ ಜನರಿದ್ದಾರೆ. ಅದರಲ್ಲಿ ಇವತ್ತು ನಾನು ನಿಮ್ಮನ್ನು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಆಗಿ ಈ ಎಪಿಸೋಡನ್ನೆಲ್ಲ ಮಾಡಬೇಕಿದ್ರೆ ನನ್ನೊಬ್ಬರು ಆತ್ಮೀಯರು ಪಂಜದ ಚಂದ್ರಶೇಖರ್ ಅವರು ಕೂಡ ಕಾರಣ. ಅವರು ಕೂಡ ನಿಮ್ಮನ್ನು ಬಹಳ ಸಣ್ಣ ವಯಸ್ಸಲ್ಲಿ ನೀವು ಆಟವನ್ನು ಆಡಬೇಕಿದ್ರು ಕೂಡ ನೋಡಿದ್ದಾರೆ. ಆನಂತರ ನಿರಂತರವಾಗಿ ನೀವೊಂದು ಏನೋ ಬೆಳಿಬೇಕು ಅನ್ನುವಂಥ ಆಸೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಸೊ ಚಂದ್ರಶೇಖರ್ ಪಂಜರ್ ಅವರ ಬಗ್ಗೆ, ಅವರೆಲ್ಲ ಕೆಲಸ ಎಲ್ಲ ಬದಿಗಿಟ್ಟು ಇವತ್ತು ನಮಗೋಸ್ಕರ ಸಮಯ ಕೊಡೋದಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆ ಏನಾದರೂ ಹೇಳೋದಕ್ಕಿದೆಯಾ ನಿಮಗೆ ಅಂತ? ಅವರನ್ನು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ, ಹೈಸ್ಕೂಲಿಂದ ನೋಡ್ಕೊಂಡು ಬಂದಿದ್ದೇನೆ ನಾನು. ಯಾಕಂದರೆ ಅವ್ರದ್ದು ಒಬ್ಬರು ನಿಕ್ಷಿತ ಅಂತ ಇದ್ಲು ನಮ್ಮ ಬ್ಯಾಚಲ್ಲಿ, ಅವ್ರ ರಿಲೇಷನ್ ಆಗಬೇಕು. ಆವಾಗದಿಂದ ನಾನು ನೋಡ್ತಿದ್ದೇನೆ. ಕಬಡ್ಡಿ ಅಂತ ಹೇಳಿದ ತಕ್ಷಣ ಅಲ್ಲಿ ಕಬಡ್ಡಿ ಎಲ್ಲಿ ಆಗ್ತದೆ ಅಲ್ಲಿ ಚಂದ್ರಣ್ಣ ಇದ್ದಾರೆ. ಅವರಿಗೆ ನಂದು ಗೇಮ್ ಅಂದರೆ ಇಷ್ಟ ಅಂತ ತುಂಬ ಸಲ ಹೇಳಿದ್ದಾರೆ. ಅವರು ನನ್ನ ತಂಗಿ ಅಂತಲೇ ಹೇಳ್ತಾ ಇದ್ರು, ಧನು ನಿಕ್ ಅದನ್ನೆಲ್ಲ ತೊಂದರೆ ಇತ್ತಾನೆ ಎಂಡಮನಿ ಯಾನುಲ್ಲೆ ಅಂತ. ಆ ಥರ ನನಗೆ ಸಪೋರ್ಟ್ ಸಿಸ್ಟಮ್ ಆಗಿ ಅವರು ನಿಂತಿದ್ರು. ತುಂಬ ಖುಷಿ ಆಗ್ತದೆ. ಅವರು ಅಂದ್ ಹೇಳ್ತಿದ್ರು ಇಂಡಿಯಾ ಆಡಬೇಕು, ನೀನು ಒಂದು ದಿವಸ ಇಂಡಿಯಾ ಆಡ್ತೀಯ ಅಂತ. ಇವತ್ತು ಮಾಡಿದ್ದೇನೆ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಪಂಜ. ಇದು ನಾನು ಫಸ್ಟ್ ಟೈಮು ಧನಲಕ್ಷ್ಮಿ ಅವರ ಗೇಮ್ ನೋಡಿದ್ದು 2014 ಡಿಸ್ಟಿಕ್ ಮ್ಯಾಚ್, ಅಂಡರ್ 17 ಆಗಿರಬೇಕು ಅದು. ಪ್ರಗತಿ ಮತ್ತು ಪುತ್ತೂರು ತಾಲೂಕು ಮತ್ತು NMPD ಮಂಗಳೂರು ಕಡೆಯಿಂದ 2 ಫೈನಲ್ ಮ್ಯಾಚ್ ನಾನು ನೋಡ್ತಿರೋದು. ಆವಾಗ ಇವಳ ಗೇಮು ತುಂಬ ಚೆನ್ನಾಗಿ ಇತ್ತು ಆ ಟೈಮಲ್ಲಿ. ಆವಾಗ ಫಸ್ಟ್ ನಾನು ಎನಿಸಿದ್ದೆ, ಇವಳು ಒಂದಲ್ಲ ಒಂದು ದಿವಸ ನಮ್ಮ ಇಂಡಿಯಾ ತಂಡವನ್ನು ಪ್ರತಿನಿಧಿಸ್ತಾಳೆ ಅಂತೇಳಿ ಒಂದು ಇದಿತ್ತು. ಅದೇ ಥರ ಆವಾಗಿಂದಲೂ ನಾನು ಅವಳ ಫ್ಯಾನ್ ಆದೆ. ಯಾಕಂದರೆ ಮ್ಯಾಚಿನ ಬಗ್ಗೆ, ಕಬಡ್ಡಿಯ ಬಗ್ಗೆ ತುಂಬ ಖುಷಿಯಾಯಿತು. ಅವಳು ಮತ್ತು ನೆಕ್ಸ್ಟ್ ಹಂಸ ಮೇಡಮ್ ಅವರ ಆಲ್ವಾಸ್ ಸಂಸ್ಥೆಗೆ ಆಯ್ಕೆ ಆದಳು PUಗೆ. ಅಲ್ಲಿ ತುಂಬ 11 ವರ್ಷದಿಂದ ಕೋಚ್ ಹಂಸ ಮ್ಯಾಮ್ ಕೊಟ್ಟರು. ಅಲ್ಲಿಂದ ಅವಳು ಇವತ್ತು ಇಂಡಿಯಾ ಟೀಮಲ್ಲಿ ಒಂದು ಪ್ಲೇಸ್ ಪಡೆದು ಅಲ್ಲಿ ಚಿನ್ನದ ಪದಕವನ್ನು ನಮ್ಮ ಇಂಡಿಯಾಕ್ಕೆ, ನಮ್ಮ ದೇಶಕ್ಕೆ ಒದಗಿಸಿಕೊಟ್ಟಿದ್ದಾಳೆ. ಮತ್ತು ನಮ್ಮ ಕರಾವಳಿಗೆ ಮತ್ತು ತುಂಬ ಹೆಮ್ಮೆಯ ವಿಷಯ ಇದು. ಅಸೋಸಿಯೇಷನ್ ಹೇಳುವಂಥದ್ದು ಒಂದು ಕಬಡ್ಡಿಗೆ ಇದ್ದೇ ಇದೆ. ಇದರಲ್ಲಿ ನಿಮಗೆ ಸಪೋರ್ಟ್ ಯಾವ ರೀತಿ ಮಾಡಿದರು? ಮತ್ತು ಉಳಿದಂತೆ ನಿಮಗೆ ಇಷ್ಟು ಜನರನ್ನು ಬಿಟ್ಟು ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದಾರಾ ಅಂತ?
ಸರ್ ನನಗೆ ಬಿ ಸಿ ರಮೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಅವರೊಂದು ಪ್ರಮುಖ ರೂವಾರಿ ಅಂತಲೇ ಹೇಳ್ಬೋದು ನಾನು ಈ ಮಟ್ಟಕ್ಕೆ ತಲುಪಲು. ಯಾಕಂದರೆ ಪ್ರತಿ ಟೈಮಲ್ಲಿ ನಾನು ಸೆಲೆಕ್ಷನ್ ಹೋದಾಗಿರ್ಬೋದು, ಕ್ಯಾಂಪಲ್ಲಿರ್ಬೋದು, ನನ್ನನ್ನು ಕರೆಕ್ಷನ್ ಮಾಡ್ಕೊಂಡು ಬರ್ತಾನೆ ಇದ್ದರು ಅವರು. ಒಂದು ದಿವಸ ಹೇಳಿದರು ನನಗೆ, ನೀನು ಥರ್ಡ್ ಮ್ಯಾನ್ ಆಡಿದರೆ ಚೆನ್ನಾಗಿರುತ್ತೆ, ಇಂಡಿಯಾದಲ್ಲಿ ಟಾಪ್ ಥರ್ಡ್ ಮ್ಯಾನ್ ಆಗಿರ್ತೀಯ ನೀನು ಅಂತ. ನಾನು ಯಾಕಂದರೆ ನಾನು ರೈಡ್ ಜಾಸ್ತಿ ಮಾಡ್ತಿದ್ದೆ, ಆಲ್ರೌಂಡರ್ ಇದ್ದೆ ನಾನು. ಆಲ್ರೆಡಿ ಕಾರ್ನರ್ ಥರ್ಡ್ ಮ್ಯಾನ್ ಆಡ್ತಿದ್ದೆ, ಥರ್ಡ್ ಮ್ಯಾನ್ ಕಮ್ಮಿ ಆಡ್ತಿದ್ದೆ. ಬಟ್ ಅವ್ರು ನಂದು ಫಿಸಿಕ್ ಅದೆಲ್ಲ ನೋಡಿ, ನನ್ನ ಪವರ್ ನೋಡಿ, ನೀನು ಥರ್ಡ್ ಮ್ಯಾನ್ ಆಡು, ಇಂಡಿಯಾದಲ್ಲಿ ಟಾಪ್ ಆಗ್ತೀಯ ಅಂತ ಅವತ್ತೊಂದು ದಿವಸ ಹೇಳಿದರು. ಆಮೇಲೆ ನಾನು ಥರ್ಡ್ ಮ್ಯಾನ್ ಸ್ಟಾರ್ಟ್ ಮಾಡಿದೆ. ಅದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು, ನನಗೆ ತುಂಬ ಯೂಸ್ಫುಲ್ ಆಯಿತು. ಅಂದರೆ ಆಮೇಲೆ ನಾನು ಅಂದರೆ ನ್ಯಾಷನಲ್ಸಲ್ಲಿ ಆಲ್ರೌಂಡರ್ ಪ್ರದರ್ಶನ ನಾನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಆಲ್ರೌಂಡರ್ ಆಗಿ ಪೊಸಿಷನಿಂದ. ಅದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಅವತ್ತು ಬಿ ಸಿ ರಮೇಶ್ ಸರ್ ನಂಗೆ ಹೇಳಿದ್ದು, ಪ್ರತಿಯೊಂದು ರೀತಿಯಲ್ಲಿ ನನಗೆ ಅವರು ಸಪೋರ್ಟ್ ಆಗಿದ್ದರು. ಹೇಳ್ತಾಯಿದ್ರು, ಎಂತಾದರೂ ಇದ್ದರೆ ಅದನ್ನು ಹೇಳು, ನಾವೆಲ್ಲ ನಿಮಗೆ ಇದ್ದೇವೆ ಅಂತಲೇ ಹೇಳ್ತಿದ್ರು. ಇವತ್ತು ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಅವರು ಒಂದು ಮುಖ್ಯ ಪಾತ್ರ. ಹಾಗೆ ನನಗೆ ಮುನ್ರಾಜ್ ಸರ್ ಇದ್ದರು, ಅವರು ನಮ್ಮದು ಮುಂಚೆ ಸೆಕ್ರೆಟ್ರಿ ಆಗಿದ್ದರು. ಅವತ್ತಿಂದಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ನನಗೆ. ನಾನು ಬ್ಯಾಂಗ್ಳೂರು ಹೋದಾಗ ಆಗಿರ್ಬೋದು, ನಾನು ಎಂತಾದರೂ ಕಮ್ಮಿ ಆದರೆ ಹೇಳು, ನಾನು ಇದ್ದೇನಂತನೂ ಮಾತನ್ನು ಹೇಳಿದ್ದಾರೆ. ಗೌರಿ ಸರ್ ಇರ್ಬೋದು, ಇವಾಗ ಸೆಕ್ರೆಟ್ರಿ ಆಗಿದ್ದಾರೆ, ತುಂಬ ಸಪೋರ್ಟ್ ಆಗಿದ್ದಾರೆ. ಅವರು ಇವಾಗ ನಾವಿದ್ದೇವೆ, ಜಾಬ್ ಮಾಡೋ, ಒಳ್ಳೆ ಜಾಬೇ ನಿನಗೆ ಆಗುತ್ತೆ, ಇಷ್ಟು ಕಷ್ಟಪಟ್ಟಿದೆಯಲ್ಲ ಅಂತ. ಇನ್ನೊಬ್ಬರು ಹರಿ ಸರ್ ಅಂತಿದ್ದಾರೆ, ಅವರು ಜಾಯಿಂಟ್ ಸೆಕ್ರೆಟ್ರಿ ಅವರು ಇವಾಗ. ಅವರು ನನಗೆ ತುಂಬ ಅಂದರೆ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. 2023 ನನಗೆ ಮ್ಯಾನೇಜರ್ ಆಗಿ ಬಂದಿದ್ದರು ಅವರು ನನಗೆ ನ್ಯಾಷನಲ್ಸಲ್ಲಿ. ಅವತ್ತೊಂದು ಮಾತು ಹೇಳಿದರು ಆ ಸರ್, ಧನು ನೀನು ಇಂಡಿಯಾ ಆಡ್ತೀಯ ಒಂದು ದಿವಸ ಅಂತ. ಸರ್ ಆ ಇಯರ್ ನಾನು ನ್ಯಾಷನಲ್ಸ್ ಆಯಿತು, ನನಗೆ ಇಂಡಿಯಾ ಕ್ಯಾಂಪು ಸಿಕ್ತು ಸರ್ ಆ ಇಯರೇ. ನನ್ನ ಹಿಂದೆನೇ ಕಾಲ್ ಮಾಡಿಕೊಂಡು ಫಿಟ್ನೆಸ್ ಮಾಡು, ಪ್ರಾಕ್ಟೀಸ್ ಮಾಡು, ಅದು ಮಾಡು, ಡಯಟ್ ಮಾಡು, ಡ್ರೈ ಫ್ರೂಟ್ಸ್, ಅದು ಇದು ಎಲ್ಲ ಪ್ರತಿ ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಆ ಸರ್. ಮತ್ತು ಬಿ ಸಿ ಸುರೇಶ್ ಸರ್ ಆಗಿರ್ಬೋದು, ನಮ್ಮದು ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ. ಹಾಗೆ ನಂದು ದಕ್ಷಿಣ ಕನ್ನಡ ಕಬಡ್ಡಿ ಅಸೋಸಿಯೇಷನ್ ಆಗಿರ್ಬೋದು, ರಾಕೇಶ್ ಮಲ್ಲಿ ಸರ್ ಆಗಿರ್ಬೋದು, ಹಾಗೆ ತುಂಬ ಜನ ಇದ್ದಾರೆ ಸರ್, ಎಲ್ಲರೂ ನನಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಅಸೋಸಿಯೇಷನಿಂದ. ಅವರು ಎಲ್ಲರೂ ಮುಖ್ಯ ಪಾತ್ರರಾಗಿದ್ದಾರೆ ನಾನು ಈ ಮಟ್ಟ ತಲುಪಲು. ಊರವರು ಆಗಿರ್ಬೋದು ಸರ್, ನಾನು ಈ ಮಟ್ಟಕ್ಕೆ ನಾನು ಇವತ್ತು ಹೋಗಿದ್ದೇನೆ. ಅಲ್ಲಲ್ಲಿ ಪೋಸ್ಟರ್ ಅಲ್ಲಲ್ಲಿ ನೋಡುವಾಗ ತುಂಬ ನನಗೆ ಖುಷಿ ಆಗ್ತಾ ಉಂಟು. ಅದನ್ನೆಲ್ಲ ನೋಡಿ ಊರವರ ಆಶೀರ್ವಾದ ಇರ್ಬೋದು. ಮತ್ತು ನಾನು ಏರ್ಪೋರ್ಟಿಂದ ಬರುವಾಗ ಸತ್ಯಜಿತ್ ಸರ್ ಒಂದು ಸುರತ್ಕಲ್ಲಲ್ಲಿ ಪ್ರೊಸೆಷನ್ ಮಾಡಿರೋದಿರ್ಬೋದು, ಅವರೊಂದು ಸಪೋರ್ಟ್ ಇರ್ಬೋದು, ಊರವರು ಎಲ್ಲರೂ ಸರ್. ನಾನು ಇವತ್ತು ಎಷ್ಟು ಖುಷಿ ಪಟ್ಟಿದ್ದೇನೆ, ಅದಕ್ಕಿಂತ ಜಾಸ್ತಿ ನಾನು ಊರವರು ಖುಷಿ ಪಡ್ತಾ ಇದ್ದಾರೆ, ನಮ್ಮ ಊರಿನ ಮಗಳು ಅಂತ ಹೇಳಿ. ಹಾಗೆ ನಮ್ಮದು ಭರತ್ ಶೆಟ್ಟಿ ಸರ್ ಆಗಿರ್ಬೋದು, ನಮ್ಮದು ML ಆಗಿದ್ದಾರೆ. ಅವತ್ತಿಂದನೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದು. ಜಾಬ್ ವಿಷಯಕ್ಕೆ ಹೋದಾಗಲೂ ನನಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ರೀತಿಯಲ್ಲಿ ನನಗೆ ಆ ಸರ್ ಹೆಲ್ಪ್ ಮಾಡಿಕೊಂಡು ಬಂದಿದ್ದಾರೆ. ಅಶೋಕ್ ಶೆಟ್ಟಿ ಕಾರ್ಪೊರೇಟರ್ ಆಗಿದ್ದರು, ಅವರು ನನಗೆ ಸ್ಕಾಲರ್ಶಿಪ್ ವಿಷಯದಲ್ಲಿಯೂ ನಾನು ಹಾಸ್ಟೆಲಲ್ಲಿದ್ದೆ ಆ ಟೈಮಲ್ಲಿ ಅವರು ಪರವಾಗಿಲ್ಲ, ಅವ್ರು ಪ್ರಾಕ್ಟೀಸ್ ಮಾಡಲಿ, ನಾನೇ ಎಲ್ಲ ಅಲ್ಲಿ ಕಾರ್ಪೊರೇಷನ್ಗೆ ಹೋಗಿ ಕೊಟ್ಟು ನಾನು ಮಾಡ್ತೇನೆ ಅಂತಲೂ ತಂದು ಚೆಕ್ಕು ಕೂಡ ಮನೆಗೆ ತಂದು ಕೊಟ್ಟಿದ್ದರು. ಅಮ್ಮ ಅಲ್ಲಲ್ಲಿದೆ, ಇಲ್ಲ ನಾನು ಇನ್ನೂ ಆಗಲಿಲ್ಲ, ಬಂದಿಲ್ಲ ಅಂತಲೇ ಹೇಳ್ತಿದ್ರು ನನ್ನ ಅಮ್ಮನ ಜೊತೆನೂ. ಮತ್ತು ಈಗ ನಯನ ಕಾರ್ಪೊರೇಟರ್ ಆಗಿದ್ದಾರೆ, ಅವರು ನಮಗೆ ತುಂಬ ರೀತಿಯಲ್ಲಿ ಸಹಾಯವನ್ನೆಲ್ಲ ಮಾಡಿದ್ದಾರೆ. ಮತ್ತು ಒಂದು ದಿವಸ ನಾನು ಜಾಬ್ ವಿಷಯಕ್ಕೆ ನಾನು DC ಆಫೀಸಲ್ಲಿ ಕೂತ್ಕೊಂಡು ಎಂತ ಮಾಡೋದು, ಅಷ್ಟು ದೊಡ್ಡ ಆಫೀಸ್ ಒಳಗೆ ಹೋಗ್ಬೇಕಾದ್ರೆ ನಮಗೂ ಸ್ವಲ್ಪ ಯಾರಾದರೂ ಹೆಲ್ಪ್. ಬಟ್ ನಾನು ಅವತ್ತು ಸೈನ್ ಆಗಬೇಕಂತಲೇ ಹೋಗಿ ಕೂತಿದ್ದೆ. ಆವಾಗ ವೇದವಾಸ್ ಕಾಮತ್ ಸರ್ ಬಂದರು. ನಾನು ಯಾರಂತಲೇ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಏನಮ್ಮ ಅಂತ ಕೇಳಿದರು. ಸರ್ ಒಂದು ಸೈನ್ ಆಗಬೇಕು ಜಾಬ್ ವಿಷಯಕ್ಕೆ, DC ಸೈನ್ ಆಗಬೇಕು, ಬಾಬಾ ಅಂತ ಹೇಳಿ ಕರ್ಕೊಂಡು ಹೋದರು. ಒಳಗೇನೆ ಸೀದಾ ಕರ್ಕೊಂಡು ಹೋದರು ನನ್ನನ್ನು. ಆವಾಗ DC ಹೇಳಿದರು, ಇದಕ್ಕೆ ತಾಲೂಕಿದ್ದು ತಹಸೀಲ್ದಾರ್ ಅವರು ಮ್ಯಾಂಗ್ಳೂರಿದ್ದು ಅವರು ಹಾಕಿದರೆ ಆಗುತ್ತಂತ. ಸರ್ ಎಲ್ಲೆಲ್ಲಿಗೆ ಕಾಲ್ ಮಾಡಿದ್ರು ಅಂದರೆ AC ಅದು 3-4 ದಿವಸದಲ್ಲಿ ಆಗೋದು ಒಂದೇ ದಿವಸದಲ್ಲಿ ಸರ್ ಮಾಡಿ ಕೊಟ್ಟರು. ಸೊ ಅಂಥ ಶಾಸಕರು ನಮ್ಮ ಜೊತೆ ಎಲ್ಲ ಇದ್ದಾರೆ, ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ತುಂಬ ಖುಷಿ ಆಗ್ತದೆ ಸರ್. ಅವರಂತಲ್ಲ, ತುಂಬ ಜನರನ್ನು ನಾನು ಎಲ್ಲರೂ ನೆನಪಿಲ್ಲ ಅಂತ ಇಲ್ಲ, ಎಲ್ಲರೂ ನನಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡೆಲ್ಲ ಬಂದಿದ್ದಾರೆ ಸರ್. ತುಂಬ ಖುಷಿ ಆಗ್ತದೆ ಆ ಜನರ ಪ್ರೀತಿ ನಾನು ಗಳಿಸಲಿಕ್ಕೆ. ತುಂಬ ಜನ ಸನ್ಮಾನ ಆಗಿರ್ಬೋದು ನನಗೆ ಇವಾಗ, ಊರವರೆಲ್ಲ ಸಂಘ ಸಂಸ್ಥೆಗಳು, ಅದನ್ನೆಲ್ಲ ನಾನು ಗಳಿಸಲಿಕ್ಕೆ ಪುಣ್ಯ ಮಾಡಿದ್ದೇನೆ. ಇವತ್ತು ಏನೋ ಒಂದು ಸಾಧನೆ ಮಾಡಿದ್ದೇನೆ ಅನ್ನುವ ಖುಷಿ ನನಗೆ ಆಗ್ತಾ ಉಂಟು. ಅವರೆಲ್ಲ ಪ್ರೀತಿ, ನಾನು ಬದುಕಿ ಸಾರ್ಥಕ ಆಯಿತು ಅನ್ನುವ ಫೀಲಿಗೆ ಬಂದಿದ್ದೇನೆ ಸರ್ ಅವರೆಲ್ಲ ಪ್ರೀತಿ ಗಳಿಸಿದಾಗ. ಫ್ರೆಂಡ್ಸ್ ಇದ್ದಾರೆ,
ಒಂದು ಸ್ವಲ್ಪ ಜನ ಅಂದರೆ ನನ್ನ ಕಷ್ಟ ಬಂದಾಗ ತುಂಬ ನನ್ನ ಜೊತೆ ನಿಂತಿದ್ದಾರೆ ಅವರು. ಅವರನ್ನು ನಾನು ಯಾವತ್ತೂ ಮರಿಬಾರ್ದು. ನವ್ಯಕ್ಕಾಗಿರ್ಬೋದು, ಅವರು ನನಗೆ ತುಂಬ ವರ್ಷದಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ, ಇವತ್ತುವರೆಗೂ ಇದ್ದಾರೆ. ಅಭಿನಯ ಶೆಟ್ಟಿ ಇರ್ಬೋದು, ಅವಳು ನನಗೆ ಪ್ರತಿಯೊಂದು ವಿಷಯಕ್ಕೆ ನನಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾಳೆ. ವೃಂದ ಇರ್ಬೋದು, ಇವಾಗಲೂ ಇದ್ದಾರೆ ಅವರೆಲ್ಲ ನಂದು ಕನೆಕ್ಷನಲ್ಲಿ. ತುಂಬ ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡ್ಕೊಂಡು ಬಂದು ನನ್ನ ಜೊತೆ ನಿಂತಿದ್ದಾರೆ. ಇವಾಗ ಸೀನಿಯರ್ಸ್ ಪಾಸ್ಟ್ ಆಗಿದ್ದಾರೆ, ಆ ಸೀನಿಯರ್ಸು ನನಗೆ ಅವತ್ತು ಅವರು ಇಲ್ಲದಿದ್ದರೆ ನಾನು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂದರೆ ನನಗೂ ಅದೊಂದು ಹುಮ್ಮಸ್ಸು ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಅಸಾಧ್ಯ ಇತ್ತೇನು. ಅವ್ರ ಜೊತೆ ಪ್ರಾಕ್ಟೀಸ್ ಆಗಿ ಅವರ ನನಗೆ ಕೊಟ್ಟಿರುವ ಸಪೋರ್ಟ್ ಆಗಿರ್ಬೋದು, ಅದೆಲ್ಲ ಸಿಕ್ಕಿದ್ರಿಂದ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ. ಹಾಗೆ ನನಗೀಗ ಜೂನಿಯರ್ಸ್ ಎಲ್ಲ ಇದ್ದಾರೆ ನನ್ನ ಹಾಸ್ಟೆಲಲ್ಲೆಲ್ಲ. ಇವತ್ತು ನಾನು ಈ ಲೆವೆಲಿಗೆಲ್ಲ ಹೋಗಿದ್ದೇನೆ, ಅಷ್ಟೇ ಖುಷಿ ಪಡ್ತಿದ್ದಾರೆ ನನ್ನದು ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಜೂನಿಯರ್ಸ್ ಆಗಿರ್ಬೋದು. ಅವರೇ ಗೋಲ್ಡ್ ಮೆಡಲ್ ಗೆದ್ದು ಬಂದಾಗೆ ಖುಷಿ ಪಡ್ತಿದ್ದಾರೆ. ಸೊ ಅಂತ ಅವರನ್ನೆಲ್ಲ ನಾನು ಪಡ್ಕೊಂಡಿದ್ದೇನೆ, ಖುಷಿ ಆಗ್ತಿದೆ ಅವರೆಲ್ಲ ನನ್ನ ಜೊತೆಗೆ ಇದ್ದಾರೆ ಅನ್ನೋದು. ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ 100% ಸಕ್ಸಸ್ಗೆ ರೀಚ್ ಆಗ್ತದೆ. ಯಾಕಂದರೆ ಅಪ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ತುಂಬ ಆಗ್ತದೆ. ಕ್ವಿಟ್ ಅನ್ನೋದು ಯಾವತ್ತೂ ಇರಬಾರ್ದು. ಲೈಫಲ್ಲಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಅಟ್ಲೀಸ್ಟ್ 10 ಜನ 100 ಜನ ಮಾತಾಡಬೇಕು ನಮ್ಮ ಬಗ್ಗೆ, ಇಲ್ಲಾಂದರೆ ಹುಟ್ಟಿ ಏನು ಪ್ರಯೋಜನ ಇಲ್ಲದಾಗೆ ಆಗುತ್ತೆ. ಮಹಿಳೆಯರನ್ನು ಮಾತ್ರ ಹೇಳೋದಿಲ್ಲ, ಪುರುಷರು ತುಂಬ ಜನ ನಾನು ನೋಡಿದ್ದೇನೆ. ನಾನು ನಮ್ಮದು ದಕ್ಷಿಣ ಕನ್ನಡ ಕ್ರೀಡಾಪಟುಗಳನ್ನು ಎಷ್ಟೋ ಜನ ಒಳ್ಳೊಳ್ಳೆ ಪ್ಲೇಯರ್ಸ್ ಆಡಿ ಬಿಟ್ಟು ಹೋಗಿದ್ದನ್ನು ನಾನು ನೋಡಿದ್ದೇನೆ. ಅವಾಗ ಅದನ್ನೆಲ್ಲ ಎಣಿಸುವಾಗ ಬೇಜಾರಾಗ್ತದೆ. ಯಾಕಂದರೆ ನಮ್ಮದು ಗೌರ್ಮೆಂಟ್ ಜಾಬ್ ಬಿಟ್ಟಿಲ್ಲ ಅಂತ ಹೇಳಿದಾಗ ಆಗ ಅವರಿಗೂ ಪ್ಲೇಯರಿಗೂ ಸ್ವಲ್ಪ ಬೇಜಾರಾಗ್ತದೆ. ಇನ್ನು ಮುಂದೆ ಖಂಡಿತವಾಗ್ಲೂ ನಮ್ಮ ರಾಜ್ಯ ಮುಂದೆ ನಮ್ಮ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಸ್ಪೋರ್ಟ್ಸ್ಗೆ ಪ್ರಿಫರೆನ್ಸ್ ಕೊಟ್ಟು ಜಾಬ್ ಆಪರ್ಚುನಿಟಿಗಳನ್ನು ಖಂಡಿತವಾಗ್ಲೂ ಕೊಡ್ತಾರೆ ಅನ್ನುವ ಭರವಸೆ ನನಗೆ ಇದೆ. ಮುಂದಿನ ದಿನಗಳಲ್ಲಿ ಬಿಡಬೇಡಿ, ಇನ್ನು ಮುಂದೆ ಒಳ್ಳೊಳ್ಳೆ ಪ್ಲೇಯರ್ ಕ್ರೀಡಾಪಟುಗಳು ಬೆಳೀರಿ. ಅವರ ಕನಸಿನಂತೆ, ಅವರ ಕುಟುಂಬದ ಕನಸಿನಂತೆ ಒಂದು ಉನ್ನತವಾದ ಜಾಬ್ ಕೂಡ ಅವರಿಗೆ ಸಿಕ್ಕಿ ಪ್ರತಿಯೊಬ್ಬರ ಕನಸನ್ನು ನನಸು ಮಾಡುವಲ್ಲಿ ಧನಲಕ್ಷ್ಮಿ ಅವರು ಧನಲಕ್ಷ್ಮಿಯಾಗಿ ಅವರ ಕುಟುಂಬಕ್ಕೆ ಬರಲಿ ಅನ್ನೋದೇ ನಾನು ಕೇಳಿಕೊಳ್ತಾ ಇದ್ದೇನೆ. ನನ್ನ ಜೊತೆಗೆ ಸಾಕಷ್ಟು ಸಮಯದಿಂದ ಮಾತಾಡಿದ್ರಿ, ನಿಮ್ಮೆಲ್ಲ ವಿಷಯಗಳನ್ನು ಬಿಚ್ಚಿಟ್ರಿ, ಕುಟುಂಬಸ್ಥರ ಜೊತೆಗೆ ಸೇರಿ ಭಾಳ ಖುಷಿ ಆಯ್ತು ನನಗೆ. ನಿಮ್ಮ ಮುಂದಿನ ಎಲ್ಲ ದಿನಗಳು ನಿಮಗೆ ಇನ್ನಷ್ಟು ಒಳ್ಳೆಯ ದಿನಗಳಾಗಿ ಬರಲಿ ಅಂತ ನಾನು ನಂಬುವಂಥ ಎಲ್ಲ ದೈವಿಕ ಶಕ್ತಿಗಳ ಜೊತೆ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಮತ್ತೊಮ್ಮೆ ದೊಡ್ಡ ಸಕ್ಸಸ್ ಬಳಿಕ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಒಂದು ಕೊನೆಯದಾಗಿ ಕೇಳೋದಾಗಿತ್ತು, ನಿಮ್ಮೆಲ್ಲ ಕುಟುಂಬ ವಯಸ್ಸು ಆಗ್ತಾ ಬಂತು ಮದುವೆ ಮಾಡಬೇಕು ಅಂತ ಆಚರಣೆ ಇದ್ರಂತೆ. ಸೊ ಅದಕ್ಕೇನು ಉತ್ತರ ಕೊಡ್ತೀರಿ ಅಂತ ತುಂಬ ಮಂದಿ ಪ್ರಸ್ತಾವ ಬಂತು ನಿಮ್ಮ ಕಡೆಯಲ್ಲಿ, ಏನು ಉತ್ತರ ಕೊಡ್ತೀರಿ? ಸರ್ ಅದೇ ಇವಾಗ ಆದ ತಕ್ಷಣ ನಾನು ಮದುವೆ ಆಗಲಿಕ್ಕೆ ರೆಡಿ ಇಲ್ಲ ಸರ್. ನಾನು ಜಾಬ್ ಮಾಡಬೇಕು, ವರ್ಕ್ ಮಾಡಬೇಕು, ಮತ್ತು ಅವರಿಗೆಲ್ಲ ಖುಷಿ ಮಾಡಬೇಕು. ಯಾಕಂದ್ರೆ ನಾನು ಇವಾಗ ಜಾಬ್ ಇಲ್ಲದೆ ಮದುವೆ ಆಗಲಿಕ್ಕೆ ಹೋದರೆ ಅವರಿಗೂ ಕಷ್ಟದ ವಿಷಯನೇ ಅದು. ಜಾಬ್ ಆಗಬೇಕು ಸರ್, ಕಬಡ್ಡಿನೂ ಆಡ್ತಾನೆ ಇರಬೇಕು, ಜಾಬ್ ಮಾಡಿ ನಾನು ಒಂದು ಲೆವೆಲ್ಗೆ ಬರಬೇಕು ಸರ್. ಫಸ್ಟ್ ನನ್ನ ಅಪ್ಪ ಅಮ್ಮನಿಗೆ, ನನ್ನ ಮನೆಯವರಿಗೆ ಏನಾದರೂ ಕೊಡಬೇಕು, ಅದರಿಂದ ಅವ್ರಿಗೆ ಖುಷಿ ಪಡಿಸ್ಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಏಜ್ ಇದೆ ಸರ್ ನನಗೆ ಮದುವೆ ಆಗಲಿಕ್ಕೆ. ಇದು ನಾನು ಕೇಳ್ತಿರೋದಲ್ಲ, ಇವರೆಲ್ಲ ಕೇಳ್ತಾರೆ ಮಾತಾಡತ್ತೆ ನನ್ನ ಮದುವೆ ಅಂತ ಕೇಳೋದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅಲ್ವಾ? ಓಕೆ, ಅವರೆಲ್ಲ ಸಕ್ಸಸ್ ಅನ್ನ ಪಡ್ಕೊಂಡು ನೋಡಿ, ಎಲ್ಲ ಕೂಡ ಅದಕ್ಕೋಸ್ಕರ ನಿಮ್ಮ ಆನ್ಸರ್ಗೋಸ್ಕರ ವೇಟ್ ಮಾಡ್ತಾ ಇದ್ರು, ದಾದ ಬನ್ಪೇರಿ ಇಂದಕ್ಕೆ ಅಂತ. ಸೊ ಅವರೆಲ್ಲ ಸಕ್ಸಸ್ ಬರಲಿ, ಅವರೆಲ್ಲ ಕನಸು ಏನು ಕಂಡಿದ್ದಾರೆ ಎಲ್ಲ ನನಸಾದ್ಮೇಲೆ ಅವರಿಗೆ ಚೆನ್ನಾಗಿರುವಂತಹ ಜೀವನ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆಯದಾಗಲಿ. ನಿಮ್ಮ ಸಮಯ ಎಲ್ಲ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ. ಧನಲಕ್ಷ್ಮಿ ಅವರಿಗೆ ನಿಮ್ಮೆಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇರಲಿ. ಸಣ್ಣ ಹಳ್ಳಿಯಿಂದ ದಿಲ್ಲಿಯೇ ಇವತ್ತು ತಿರುಗಿ ನೋಡುವಂತೆ ಮಾಡಿದ್ದಾರೆ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಒಂದಿಗೆ ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು.